திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಎಲ್ಲ ಒಳ್ಳೇದೈತಿಯಾ? ಫಸ್ಟ್ ಕ್ಲಾಸ್, A1, ಸೂಪರ್. ಗುಡ್ ಗುಡ್, ನೈಸ್ ಟು ಹಿಯರ್. ಆಗಲೇ ಒಂದು ಕಾನ್ವರ್ಸೇಷನ್ ನಡೀತೈತಲ್ಲ, ಅದರಲ್ಲಿ ನೀವು ಹೇಳ್ತಾ ಇದ್ರಿ ಇದು ಒಂದು ಕಣ್ಣು ಅನ್ನೋದು ದೇವ್ರು ಕೊಟ್ಟಿದ್ದಾನೆ ಅಂತ. ಅಂಥದ್ರಲ್ಲಿ ಎಷ್ಟು ದೊಡ್ಡದು ಇವಾಗ ನಾವು ನೋಡೋದ್ರಿಂದ ಇಡೀ ವರ್ಲ್ಡ್ ಕಾಣಿಸ್ತಾ ಇದೆ ಅಂತ. ಆ ಕಣ್ಣು ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ, ದೇವ್ರು ಕೊಟ್ಟಿರೋದು ಕಣ್ಣು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದ್ರಿ. ಅದು ತುಂಬ ಚೆನ್ನಾಗಿತ್ತು ಆ ಲೈನು, ನನಗಿಷ್ಟ ಆಯಿತು. ಹೌದಾ? ಕಣ್ಣಿದ್ರೆ ಪ್ರಪಂಚ. ಹಾಂ ಹೌದು, ಕಣ್ಣಿಲ್ಲ ಅದು ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಕಣ್ಣಿಲ್ಲ ಅಂದರೆ ಇಡೀ ಪ್ರಪಂಚನೇ ಇಲ್ಲ ಅಂತ ಆಯಿತು, ಅಲ್ಲಿಗೆ ಕಣ್ಣೇ ದೊಡ್ಡದಾಯ್ತಲ್ವಾ? ಖಂಡಿತ. ಇಷ್ಟು ದೊಡ್ಡ ಪ್ರಪಂಚ ಇರೋದು ನಮ್ಮ ಸಣ್ಣ ಕಣ್ಣಿನಲ್ಲಿ ಅಂತ. ಅದಕ್ಕೇನರ್ಥ? ಪ್ರಪಂಚ ಅಂದರೆ ಅಷ್ಟು ಸೂಕ್ಷ್ಮ. ಹೌದು, ಅರ್ಥ ಆಯ್ತಲ್ವ? ಅಷ್ಟು ಸಣ್ಣದು. ಈ ಪ್ರಪಂಚ ಅಂತ ಹೇಳಿದೇಕೆ ಗೊತ್ತುಂಟ? ಪಂಚೇಂದ್ರಿಯಗಳು ಸೇರಿದರೆ ಪ್ರಪಂಚ ಅಂತ. ಈ ಪಂಚೇಂದ್ರಿಯ ಇರೋದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಮುಖದಲ್ಲಿ. ಅರ್ಥ ಆಯ್ತಲ್ವ? ಕಣ್ಣು, ಮೂಗು, ನಾಲಿಗೆ, ಕಿವಿ ಮತ್ತು ಸ್ಪರ್ಶ ಅಂದರೆ ಚರ್ಮ. ಅರ್ಥ ಆಯ್ತಲ್ವ? ಇಷ್ಟು ವಿಚಾರ ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯವೇ ಪ್ರಪಂಚ, ಬೇರೆ ಏನಲ್ಲ. ಆದ ಕಾರಣ ಪಂಚೇಂದ್ರಿಯ ಇರುವ ಸ್ಥಳ ಮನುಷ್ಯನ ದೇಹದಲ್ಲಿ ಗುಂಡ ಆಕಾರದಲ್ಲಿದೆ, ದುಂಡಗೆ ಆಗಿ ಒಂದು ಗೋಲಾಕಾರದಲ್ಲಿ. ಅದೇ ಅಲ್ವಾ ಪ್ರಪಂಚ? ಹೌದು. ಪ್ರಪಂಚ ಕೂಡ ಆಗಿದ್ದಾನೆ ಇದೆ, ಎಲ್ಲ ಗ್ರಹಗಳಿರುವುದು ಆಗಿದ್ದಾನೆ, ನಮಗೆ ತೋರಿಸಿಕೊಟ್ಟದೆಲ್ಲ, ನಾವು ನೋಡುದೆಲ್ಲ ಸತ್ಯ ಅಲ್ವಾ? ಕರೆಕ್ಟ್. ಆಗ ಈ ಪಂಚೇಂದ್ರಿಯದಿಂದ ಈ ಪ್ರಪಂಚ ಇರೋದು. ಈ ಪಂಚೇಂದ್ರಿಯದಲ್ಲಿ ಕಣ್ಣು ಬಹಳ ಶ್ರೇಷ್ಠವಾದ ವಿಚಾರ, ಕಣ್ಣು ಬಹಳ ಮುಖ್ಯವಾದ ವಿಚಾರ. ಕಣ್ಣಿನಲ್ಲೇ ಎಲ್ಲ ಇರೋದು. ಸತ್ಯವಿರುವುದು ಕಣ್ಣಿನಲ್ಲಿ, ಸುಳ್ಳು ಇರುವುದು ಕಣ್ಣಿನಲ್ಲಿ, ಮಾಯವಿರುವುದು ಕಣ್ಣಿನಲ್ಲಿ, ಜ್ಞಾನವಿರುವುದು ಕಣ್ಣಿನಲ್ಲಿ. ಎಲ್ಲವೂ ಕಣ್ಣಿನಲ್ಲೇ ಅಡಗಿದೆ. ಆದ ಕಾರಣ ಕಣ್ಣು ಬಹಳ ಇಂಪಾರ್ಟೆಂಟ್ ಅಂತ ಹೇಳುದು. ಬಹಳ ಮುಖ್ಯವಾದ ವಿಚಾರ ಕಣ್ಣು. ಒಂದು ಮನುಷ್ಯ ಹೇಗೆ ಅಂತೇಳಿ ಅವನ ಕಣ್ಣಿನಲ್ಲೇ ಕಂಡುಹಿಡಿಯಬಹುದು. ಒಂದು ಮನುಷ್ಯ ಹೇಗೆ, ಅವನ ಮನಸ್ಸು ಹೇಗೆ, ಅವನೆಷ್ಟು ಸತ್ಯವಂತ, ಅವನು ಸತ್ಯ ಹೇಳ್ತಾನ, ಅವನು ಸುಳ್ಳು ಹೇಳ್ತಾನ, ಎಲ್ಲ ವಿಚಾರವನ್ನು ಈ ಕಣ್ಣು ಪರಿಚಯ ಮಾಡಿಕೊಡ್ತದೆ. ಮೂಗಿನಲ್ಲಿ ಕಂಡುಹಿಡಿಯಲಿಕ್ಕಾಗ್ತದ? ಇಲ್ಲ. ಮಾತಿನಲ್ಲಿ ಕಂಡುಹಿಡಿಯಲಿಕ್ಕಾಗ್ತದ? ಅಲ್ಲ, ಶಬ್ದದಲ್ಲಿ ಕಂಡುಹಿಡಿಯಲಿಕ್ಕಾಗ್ತದ? ಅಂದರೆ ಕಿವಿಯ ಮೂಲಕ ಅಲ್ವಾ? ರೈಟ್. ಕಣ್ಣಿಗೆ ಕಣ್ಣು ಕೊಟ್ಟೊಬ್ಬ ಮಾತಾಡಬೇಕು, ಮಾತಾಡೋದು ಅಂತ ಆದರೆ ಅದನ್ನು ತಪ್ಪಿಸಬಾರ್ದು. ಹೌದು ಅಲ್ವಾ? ಒಂದು ವಿಚಾರ. ಎಷ್ಟು ಸಣ್ಣ ಕಣ್ಣಿನಲ್ಲಿ 1000 ಜನ ಇದ್ರೂ ಕೂಡ ಗಮನಿಸಬೇಕು. ಇದು ಎರಡನೇ ವಿಚಾರ. ನಮ್ಮ ದಾರಿ ಹೇಗಿದೆ ಅಂತೇಳಿ 1000 ಜನರಿದ್ದರೆ ನಮ್ಮ ಸುತ್ತಮುತ್ತಲು ನಮ್ಮನ್ನು ತಪ್ಪಿಸಲಿಕ್ಕೆ, ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಆಗ ಕಣ್ಣು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಹೇಳೋದು ವಿಷಯ, ಯಾವ ದಾರಿಯಲ್ಲಿ ಹೋಗ್ಬೇಕು, ನಾನು ಯಾವುದು ಸರಿ ಇದೆ ಅಂತ, ಯಾವುದು ಸರಿ ಇದೆ, ಯಾವುದು ತಪ್ಪು ಅಂತ ಅಲ್ವಾ? ಲೈಫಲ್ಲಿ ರಾಂಗ್ ವೇನು ಗುರುತಿಸೋದು ಇಂಪಾರ್ಟೆಂಟ್ ಅಲ್ಲ? 100% ಅಲ್ಲ, 100%. ರಾಂಗ್ ವೇನ್ನೇ ಗುರುತಿಸಬೇಕು ಲೈಫಲ್ಲಿ. ಹೌದು. ಆಗ ಗುಡ್ ವೇ ಯಾವುದು ಅಂತ ನಮಗೆ ಯಾವುದು ಅಂತ ಗೊತ್ತಾಗುತ್ತೆ. ರಾಂಗ್ ವೇ ನಾವು ಗುರುತಿಸದೆ ಹೋದ್ರೆ ನಮಗೆ ಗುಡ್ ವೇ ಅಂದ್ರೆ ಯಾವುದು ಗೊತ್ತಾಗುದು? ಹೌದು, ನಮಗೆ ಗುಡ್ ವೇ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ರೈಟ್. ಆದ ಕಾರಣ ಹೇಳುದು, ಮೊದಲು ತಪ್ಪನ್ನು ತಿಳಿದುಕೊಳ್ಳಿ. ತಪ್ಪು ಅಂದ್ರೆ ಏನಂತ ತಿಳಿದುಕೊಳ್ಳಿ, ಆಗ ನೀವು ಸರಿಯನ್ನು ಮಾಡ್ತೀರಿ. ತಿಳಿಯೋದು ತಪ್ಪು ಆಗೋದು. ಹೌದು, ಯಾರು ತಪ್ಪು ಮಾಡುದಿಲ್ಲ. ತಿಳಿಯೋದು ತಪ್ಪು ಮಾಡುದು, ಅದು ಆಗುದು, ತನ್ನಿಂತಾನಾಗಿ ಆಗುದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ಏನು ಅಂತೇಳಿ ಅರ್ಥ ಆಗ್ತದೆ. ಜೀವನದಲ್ಲಿ ಮೊದಲಿಗೆ ಪರೀಕ್ಷೆ, ಆಮೇಲೆ ಪಾಠ. ಶಾಲೆಯಲ್ಲಿ ಮೊದಲಿಗೆ ಪಾಠ, ಆಮೇಲೆ ಪರೀಕ್ಷೆ, ಇಷ್ಟೇ ವ್ಯತ್ಯಾಸ. ಹೌದು, ಎಕ್ಸ್ಪೀರಿಯನ್ಸ್ ಟೀಚರ್ಸ್. ಅರ್ಥ ಆಯ್ತಲ್ಲ? ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಲೈಫಲ್ಲಿ
ಅದೊಂದು ಲೆಸನ್ ಆಗಿರುತ್ತೆ ಫ್ಯೂಚರ್ಗೆ ಅಂತ. ಖಂಡಿತವಾಗಿ ಅದು ಒಂದು ರಿಪೀಟ್ ಮಾಡಿದೆ ಪಾಯಿಂಟ್. ಏನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅದು ಲೆಸನ್ ಆಗುತ್ತೆ ಅದು ಫ್ಯೂಚರ್ಗೆ. ಅದನ್ನು ರಿಪೀಟ್ ಮಾಡೋದು ನಮ್ಮ ಕೈಯಲ್ಲೇ ಇರೋದು. ನಮ್ಮ ಕೈಯಲ್ಲಿ ಇರೋದು. ಅರ್ಥ ಆಯ್ತಾ? ರಿಪೀಟ್ ಮಾಡಬಾರ್ದು. ರಿಪೀಟ್ ಮಾಡಬಾರ್ದು. ಒಂದು ಸಲ ತಪ್ಪು ಆಯಿತು, ಹಾಗೆ ಹೋಯ್ತು, ತಿಳಿಯದೇ ಆಯ್ತು, ಗೊತ್ತಿಲ್ಲದೆ ಆಯ್ತು, ಹೌದು, ಜೀವನದಲ್ಲಿ ಪಾಠ ಕಲ್ತಾಯ್ತು, ತಪ್ಪಾಗಿ ಹೋಯ್ತು ಅಂತ. ಅದೇ ತಪ್ಪನ್ನು ಪುನಃ ಮಾಡಿದರೆ ಅದು ತಪ್ಪಿ ಮೂರ್ಖತನ. ಅವನ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಅಲ್ಲ. ಹೌದು, ಎಲ್ಲ ವಿಷಯವನ್ನು ತಿಳಿಬೇಕು, ಎಲ್ಲ ವಿಷಯವನ್ನು ಮರಿಬೇಕು. ಎಲ್ಲ ವಿಷಯವನ್ನು ತಿಳಿದು ಎಲ್ಲ ವಿಷಯವನ್ನು ಮರೆಯುವುದಾದರೆ ಅವನ ದಾರಿ ಚೆನ್ನಾಗಿರ್ತದೆ ಅಂತ ಹೇಳುದು. ಹೌದು, ಎಲ್ಲ ವಿಷಯವನ್ನು ತಿಳಿದು ಪುನಃ ಅದನ್ನೇ ಮಾಡ್ತಾ ಇದ್ದರೆ ಅದು ದೊಡ್ಡ ಸಮಸ್ಯೆಯನ್ನು ತಂದು ಕೊಡ್ತದೆ ಅಂತ ಹೇಳಿ. ಸ್ಟೋರ್ ಮಾಡ್ಕೊಳ್ಬಾರ್ದು ಮೈಂಡಲ್ಲಿ ಅಂತ. ಖಂಡಿತವಾಗಿ ಸ್ಟೋರ್ ಮಾಡಲೇಬಾರ್ದು, ಕೂಡಲೇ ಡಿಲೀಟ್ ಮಾಡಬೇಕು. ಹೌದು, ಕೂಡಲೇ ಎಂಟಿ. ಅರ್ಥ ಆಯ್ತಲ್ವಾ? ಏನೋ ಒಂದು ಆಸೆ ಆಯ್ತಾ ಜೀವನದಲ್ಲಿ, ಏನಾದರೂ ಸರಿ, ಅರ್ಥ ಆಯ್ತಾ, ಕೂಡಲೇ ಅದನ್ನು ಮುಗಿಸಿಬಿಡಿ. ನಿಮ್ಮ ಮನಸ್ಸು ಎಂಟಿ ಆಗ್ತದೆ. ಹೌದು, ಮನಸ್ಸಿನಲ್ಲಿ ಆಸೆ ಇರುವುದಿಲ್ಲ. ಏನು ಮಾಡಬೇಕು ಅಂತ ಅನಿಸಿದ್ರು ಕೂಡ ನಾವೇನು ಮಾಡ್ತಾ ಇಲ್ಲ, ಈ ಸತ್ಯವನ್ನು ತಿಳಿಯಿರಿ, ನೀವು ಮಾಡುವುದಲ್ಲ ಅಂತೇಳಿ. ಈ ಜೀವನದಲ್ಲಿ ನೀವು ಏನನ್ನೂ ಮಾಡುವುದಲ್ಲ ಎಂಬ ಸತ್ಯವನ್ನು ತಿಳಿಯಿರಿ. ಅದು ತನ್ನಿಂತಾನಾಗಿ ಆಗುವುದು. ನಿಮ್ಮ ಕರ್ಮವು ನಿಮ್ಮ ಋಣವು ಒಬ್ಬರನ್ನು ಸೇರಿಸುವುದು ಹಾಗೂ ನೀವು ಅನುಭವಿಸುವುದು. ಕರ್ಮ ಅಂತಲೇ ನಮಗೆ ನಾವೇ ಅನುಭವಿಸುವ ವಿಚಾರ. ಋಣ ಅಂದರೆ ಎಲ್ಲರ ಜೊತೆ ಸೇರಿ ಬದುಕಿ ಅನುಭವಿಸುವಂಥ ವಿಚಾರ ಋಣ. ಎಷ್ಟೋ ಬಾರಿ ಹೇಳಿದ್ದೇನೆ, ಕರ್ಮಕ್ಕೂ ಋಣಕ್ಕಿರುವ ವ್ಯತ್ಯಾಸ. ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ. ಇದು ಒಂದನ್ನೊಂದನ್ನು ಬಿಟ್ಟಿಲ್ಲ. ಇದು ನೀವು ಜನ್ಮಕ್ಕೆ ಬರುವಾಗಲೇ ಬಂದಿದೆ. ಹೌದು, ನೀವು ಮತ್ತೆಂತನ್ನು ಹುಡುಕುದು, ಯಾರನ್ನು ಹುಡುಕುದು, ಏನಾಗಬೇಕದ ಆಗುದು. ಇದನ್ನು ಸತ್ಯವನ್ನು ತಿಳಿದರೆ, ಈ ಸತ್ಯವನ್ನು ತಿಳಿದರೆ ಎಲ್ಲರ ಜೀವನ ಪಾವನ. ಯಾರಿಗೂ ಯಾರ ಮೇಲೆ ಸಂಶಯ ಇಲ್ಲ, ಯಾರಿಗೂ ಯಾರ ಮೇಲೆ ದ್ವೇಷ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಶಾಂತಿಯಾಗಿರ್ತದೆ. ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ತಾರೆ. ಆಗ ಹೌದಪ್ಪ, ಏನೊಂದು ನಡೆದು ಹೋಯ್ತು, ನಡೆದು ಹೋಗುವಂಥ ವಿಚಾರ ಅಂತೇಳಿ. ಅರ್ಥ ಆಯ್ತಲ್ವಾ ವಿಷಯ ಹೇಳೋದು? ಹಾಗೆ ಅಂತೇಳಿ ಎಲ್ಲವನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗ್ತದ? ಅದು ಆಗುದಿಲ್ಲ. ಅಲ್ಲಿ ಮನುಷ್ಯನ ಬುದ್ಧಿ ಬೇಕಾದ್ದು. ಅರ್ಥ ಆಯ್ತಲ್ವಾ? ಒಂದು ಸಲ ತಪ್ಪು ಮಾಡಿ ಒಬ್ಬ ತಿದ್ದುತ್ತಾನೆ ಅಂತ ಹೇಳಿದ್ರೆ ಅವನಿಗೆ ಅವಕಾಶ ಉಂಟು. ಹೌದು, ಒಂದು ಸಲ ತಪ್ಪು ಮಾಡಿದ್ರೆ ಯಾರು ಬೇಕಾದ್ರೆ ಕ್ಷಮಿಸ್ತಾರೆ. ಪುನಃ ರಿಪೀಟ್ ಆದ್ರೆ ಕ್ಷಮಿಸುವುದಿಲ್ಲ. ಅದಕ್ಕೆ ಬೇಕಾಗಿ ಕಟ್ಟುಪಾಡು ಬಂದದ್ದು. ಈ ರೀತಿ ಇರಬೇಕು, ಈ ರೀತಿ ಇರಬೇಕು, ಈ ರೀತಿ ಇರಬೇಕು ಅಂತೇಳಿ. ಈ ಕಟ್ಟುಪಾಡು ಬಂದದ್ದು ಯಾಕೆ? ಒಂದು ಸಂಸ್ಕಾರ ಎಂಬುದು ಬಂದದ್ದು ಯಾಕೆ? ಈ ರೀತಿ ತಪ್ಪು ಮಾಡದೇ ಇರಬಾರ್ದು, ಈ ರೀತಿ ತಪ್ಪನ್ನು ಮಾಡಬಾರದು ಎಂಬ ಉದ್ದೇಶಕ್ಕೆ ಬೇಕಾಗಿ ಸಂಸ್ಕಾರವನ್ನು, ಕಟ್ಟುಪಾಡನ್ನು ನಮ್ಮ ಋಷಿಮುನಿಗಳು, ನಮ್ಮ ಹಿರಿಯರೆಲ್ಲ ಹೇಳಿಕೊಟ್ರು. ಇಲ್ಲದ್ರೆ ಮನುಷ್ಯ ತಪ್ಪು ಮಾಡಿಕೊಂಡೇ ಹೋಗ್ತಾನೆ. ಮನುಷ್ಯನ ಜೀವನ ಏನು ಅಂತೇಳಿ ಅರ್ಥ ಆಗುದಿಲ್ಲ. ಹಾಗೆ ಅಂತೇಳಿ ತಪ್ಪಿನ ಅರಿವು ಆದ್ರೆ ಸತ್ಯದ ಅರಿವು ಆಗುದು, ಒಳ್ಳೇದು ಏನಂತೇಳಿ ಗೊತ್ತಾಗುದು. ಇಲ್ಲಾಂದ್ರೆ ಗೊತ್ತಾಗುದಿಲ್ಲ. ಆ ತಪ್ಪು ಎಂಬುದು ಜೀವನದಲ್ಲಿ ಒಂದೇ ಬಾರಿ ಆಗಬೇಕು ಅಂತ ಹೇಳಿ, ರಿಪೀಟ್ ಆಗಬಾರ್ದು. ಅದು ನಮಗೆ ಪಾಠ ಕಲಿಸಿತು. ಈಗ ಅಪ್ಪ, ಇದು ಸತ್ಯ ದಾರಿ ಅಲ್ಲ, ಇದು ರಾಂಗ್ ವೇ, ಇದು ದಾರಿ ಅಲ್ಲ ಅಂತ ಅದು ನಮಗೆ ಹೇಳಿ ಕೊಡ್ತದೆ. ಅರ್ಥ ಆಯ್ತಾ? ಪುನಃ ನಾವು ಅದೇ ದಾರಿಯಲ್ಲಿ ಹೋಗ್ತೇವೆ ಅಂತ ಹೇಳಿದ್ರೆ ನಮ್ಮ ದಡ್ಡತನ. ಪುನಃ ತಪ್ಪು ಮಾಡಬಾರ್ದು. ಅರ್ಥ ಆಗ್ತದೆ? ಜೀವನದಲ್ಲ ರಹಸ್ಯಗಳನ್ನೆಲ್ಲ ಹೇಳೋದು. ತಪ್ಪು ಮಾಡಿದವ ಯಾರೂ ಇಲ್ಲ. ಒಂದಲ್ಲ ಒಂದು ರೀತಿ ತಪ್ಪು ಮಾಡಿರ್ತಾರೆ. ಒಂದು ವಿಚಾರ, ಯಾರಾದ್ರೂ ಸರಿ, ನಾನಾದ್ರೂ ಸರಿ, ನೀವಾದ್ರೂ ಸರಿ, ಯಾರಾದ್ರೂ ಸರಿ, ಅರ್ಥ ಆಯ್ತಾ? ಯಾವುದೋ ಒಂದು ರೀತಿಯಲ್ಲಿ ತಪ್ಪು ಆಗಿ ಆಗ್ತದೆ. ಅದನ್ನು ತಿದ್ದಿ ನಡೆಯುವ ಅಲ್ವಾ? ಅಷ್ಟು ಸುಲಭ ಅಲ್ಲ ಅಂತ ಹೇಳುದು ನಾನು. ಜೀವನವನ್ನು ತಿಳಿಯುವುದು, ಈ ಜೀವನ ನನ್ನದಲ್ಲ ಎಂಬುದು ಜೀವನ. ಈ ಸತ್ಯವನ್ನು ತಿಳಿದು ಜೀವನ ಮಾಡಿದ್ದು ಖಂಡಿತವಾಗಿ ಇದು 100ಕ್ಕೆ 100 ಸತ್ಯ. ಈ ಸತ್ಯವನ್ನು ತಪ್ಪಿಸ್ಲಿಕ್ಕೆ ಈ ಪ್ರಪಂಚದಲ್ಲಿ ಇನ್ನೊಬ್ಬರಿಂದ ಸಾಧ್ಯವೇ ಇಲ್ಲ. ಯಾರು ಇನ್ನು ಹುಟ್ಲಿಲ್ಲ ಅಂತ ಹೇಳುದು ಇದು ಸತ್ಯ ಅಲ್ಲ ಅಂತ ಹೇಳಲಿಕ್ಕೆ. ಜೀವನ ಅಂದ್ರೆ ಏನು? ಈ ಜೀವ ನನ್ನದಲ್ಲ. ಒಂದಲ್ಲ ಒಂದು ದಿನ ಇದು ನನ್ನನ್ನು ಬಿಟ್ಟು ಹೋಗಿ ಹೋಗ್ತದೆ. ನಾನು ಪುನಃ ಇದೇ ರೂಪವನ್ನು ತಾಳಿ ಬರುವುದಿಲ್ಲ. ಬರುವಾಗ ಇನ್ನೊಂದು ರೂಪ ತಾಳಿ ಬರ್ತೇನೆ. ಹಾಗಾದ್ರೆ ಇನ್ನೊಂದು ರೂಪಕ್ಕೆ ಸ್ವಂತವಾಯಿತು, ಈ ರೂಪಕ್ಕೆ ಸ್ವಂತ ಆಗುದಿಲ್ಲ. ಅರ್ಥ ಆಯ್ತಾ? ಸಾಯಿಬಾಬಾ ಈಗ ಯಾವುದೋ ಒಂದು ರೂಪದಲ್ಲಿ ಬಂದಿದ್ರೆ ಅರ್ಥ ಆಯ್ತಾ ಅಲ್ವಾ? ಅದು ಯಾರಿಗೂ ಗೊತ್ತಾಗುದಿಲ್ಲ ಸಾಯಿಬಾಬಾ ಬಂದಿದ್ದಾರೆ ಅಂತೇಳಿ. ಸಾಯಿಬಾಬಾನ ರೂಪದಕ್ಕೆ ಸಾಯಿಬಾಬಾ ಅಂತ ಹೇಳುದು.
ಯಾರು? ಅಜ್ಞಾನಿಗಳು. ಈ ಪ್ರಪಂಚ ಒಪ್ಪುದ ಹಾಗೆ ಜನಗಳು. ಅರ್ಥ ಆಯ್ತಲ್ಲ? ಅರ್ಥ ಆಗ್ತಾ ಹೇಳೋದು? ಕರೆಕ್ಟ್, ಗೊತ್ತಾಯ್ತು. ಸಾಯಿಬಾಬಾ ಅಂದ್ರೆ ಸಾಯಿಬಾಬಾ ಅದೇ ರೂಪದಲ್ಲಿದ್ದರೆ ಸಾಯಿಬಾಬಾ ಅಂತ. ಅದೇ ಸಾಯಿಬಾಬಾ ಇನ್ನೊಂದು ರೂಪಕ್ಕೆ ಬಂದಿದ್ದಾರೆ, ಅವರ ಜೀವಾತ್ಮ ಇನ್ನೊಂದು ರೂಪಕ್ಕೆ ಹೋಗಿದೆ. ಅಲ್ಲೇ ಸಾಯಿಬಾಬನ ಲೀಲೆಯನ್ನು ಸಾಯಿಬಾಬನ ಮಾತನ್ನು ಮಾತಾಡ್ತಾರೆ ಅಂತ ಹೇಳಿದರೆ ಅದು ಒಪ್ಪಿಕೊಳ್ಳೋದಿಲ್ಲ ಸಾಯಿಬಾಬಾ ಅಂತೇಳಿ. ಹೌದು, ಅದು ಶಿರ್ಡಿಯೇ ಸತ್ಯ. ಅರ್ಥ ಆಯ್ತಲ್ಲ? ಆ ಶಿರ್ಡಿಗೆ ಹೋಗಿ ನಮಸ್ಕಾರ ಮಾಡಿ ತೀರ್ಥ ತಗೊಂಡ್ರೆ ಅದು ಪರಿಪೂರ್ಣತೆ. ಅರ್ಥ ಆಯ್ತಲ್ಲ? ಅದೇ ಸಾಯಿಬಾಬಾ ಮನೆ ಮುಂದೆ ಬರ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಬರ್ತಾರೆ ಮನೆ ಮುಂದೆ ಬಂದು ಏನೋ ಒಂದು ಕೇಳ್ತಾರೆ, ಅಮ್ಮ ಊಟ ಕೊಡಿ ಅಂತೇಳಿ. ಅಲ್ಲ, ಯಾವುದೋ ಒಂದು ರೀತಿಯಲ್ಲಿ ತೋರಿಸ್ತಾರೆ, ನನಗೆ ಹಸಿವೆ ಆಗ್ತದೆ ಊಟ ತಂದು ಕೊಡು ಅಂತೇಳಿ. ಯಾವುದೋ ಒಂದು ರೀತಿಯಲ್ಲಿ ಹೇಳ್ತಾರೆ, ನನಗೆ ಚಳಿ ಆಗ್ತದೆ, ಇದು ಬೆಡ್ಶೀಟ್ ಇಲ್ಲ ಅಂತ ಹೇಳ್ತಾರೆ. ಅದೇ ಸಾಯಿಬಾಬಾ ಹೇಳ್ತಾರೆ, ಇನ್ನೊಂದು ರೂಪದಲ್ಲಿ ಹೇಳ್ತಾರೆ, ಏನೋ ಕನಸು, ಯಾರೊಬ್ಬ ಭಿಕ್ಷುಕ ಬಂದಿದ್ದಾನೆ, ಏನೊಂದು ಆಯ್ತು ಅಂತ ಹೇಳೋರು ಇರೋದು ಪ್ರಪಂಚದಲ್ಲಿ. ಹೌದು ಅಲ್ವಾ? ಆಗ ದೃಷ್ಟಿ ಸರಿ ಇದ್ದರೆ ಸೃಷ್ಟಿ ಅಲ್ಲ ಸರಿ ಅಂತ ಹೇಳು. ನೀನು ನೋಡು ದೃಷ್ಟಿ ಹೇಗೆ ಉಂಟು, ನಿನ್ನ ಕಣ್ಣು ಹೇಗೆ ಉಂಟು. ಈಗ ಪುನಃ ಕಣ್ಣಿಗೆ ಬಂದೆವು, ರೊಟೇಟ್ ಆಗಿ ಅಲ್ಲಿಗೆ ಬಂತು ಅಲ್ವಾ? ಸತ್ಯ ಅಲ್ವಾ? ಹೌದು. ಆಗ ನೀನು ಯಾವ ರೀತಿಯಲ್ಲಿ ನೋಡ್ತಿ ಅದೇ ರೀತಿಯಲ್ಲಿ ಕಾಣೋದು ಅಂತ ಹೇಳೋದು. ಪ್ರತಿಯೊಂದು ವಿಚಾರ, ಜೀವನವನ್ನು ನೀನು ಸುಂದರ ಅಂತ ನೆನೆಸ್ತೀಯ, ಅದು ಸುಂದರವೇ, ಬ್ಯೂಟಿಫುಲ್. ಅದು ಮನ್ಸಿಗೆ ಕನೆಕ್ಟ್ ಆಗಿದೆ ಅಲ್ಲ? ಖಂಡಿತವಾಗಿ. ನಾವು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀವಿ ಹಾಗೆ ಕಾಣುತ್ತೆ ಎಲ್ಲ, ಹಾಗೆ ಕಾಣೋದು, ಬೇರೆ ಏನಲ್ಲ. ನಮ್ಮ ಮನಸ್ಸಿನಲ್ಲಿ ಏನು ಉದಯ ಆಗ್ತದೆ ಅದೇ ಕಾಣುದು. ಅದು ಶುದ್ಧಿ ಆಗಿರ್ಬೇಕು, ಅದು ಮನಸ್ಸು ಶುದ್ಧವಾಗಬೇಕು. ಮನಸ್ಸು ಕೆಲಸ ಮಾಡಬೇಕಾ? ಅದಕ್ಕೆ ಜೀವಾತ್ಮ ಸ್ವಲ್ಪ ಪ್ರೇರಣೆ ಕೊಡಬೇಕು. ಎಲ್ಲ ವಿಚಾರ ಸ್ಟೋರೇಜ್ ಆಗಿದ್ದು ಜೀವಾತ್ಮದಲ್ಲಿ ಅಂತ ಹೇಳೋದು. ನಮ್ಮ ಜೀವಾತ್ಮದಲ್ಲಿ ನಾವು ಈಗ ಜೀವ ಇದ್ದೇವೆ, ಈ ಆತ್ಮ. ಈ ಜೀವ ಹೋದರೆ ಅದು ಕೇವಲ ಆತ್ಮ, ಇನ್ನೊಂದು ಪರಮಾತ್ಮ, ಅದು ದೇವರು. ಆತ್ಮವಾಗಿ ನಿಲ್ಬಾರದು, ಅದು ಜೀವಾತ್ಮದಿಂದ ಜೀವಾತ್ಮಕ್ಕೆ ಹೋಗಬೇಕು. ಒಂದು ದೇಹವನ್ನು ಕಳೆದ ಮೇಲೆ ಇನ್ನೊಂದು ಮನುಷ್ಯ ದೇಹಕ್ಕೆ ಬರಬೇಕು, ಬೇರೆ ದೇಹಕ್ಕೆ ಹೋಗಬಾರದು. ಯಾಕೆ? ಪುಣ್ಯ ಸಂಪಾದನೆ ಅಂತ ಹೇಳೋದು. ನಮ್ಮ ಜೀವನದಲ್ಲಿ ಪಾಪ ಪುಣ್ಯಗಳ ಪ್ರಯಾಣವೆಂಬ ಜೀವನದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡೇ ಹೋಗಬೇಕು. ಆ ಪುಣ್ಯವನ್ನು ಸಂಪಾದನೆ ಮಾಡೋ ರೀತಿಯಲ್ಲೇ ಮಾಡಬೇಕು. ಎಲ್ಲ ರೀತಿಯಲ್ಲಿ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಆಗುದಿಲ್ಲ. ಪುಣ್ಯ ಸಂಪಾದನೆ ಬಹಳ ಕಷ್ಟ ಉಂಟು. ಆಗ ಮನುಷ್ಯನ ಜನ್ಮದ ಅರ್ಥವನ್ನು ಹೇಳೋದು ಗುರು. ಈಗಪ್ಪ, ನಿನ್ನ ಜನ್ಮ ಶ್ರೇಷ್ಠ ಜನ್ಮ, ಇದನ್ನು ವ್ಯರ್ಥ ಮಾಡಬೇಡ, ಕೂಡಿದಷ್ಟು ಒಳ್ಳೆಯದನ್ನೇ ಮಾಡಿಕೊಂಡು ಹೋಗು. ಯಾರ ಮನಸ್ಸನ್ನು ನೋಯಿಸಬೇಡ, ಯಾರ ಹತ್ರ ದ್ವೇಷ ಮಾಡಬೇಡ, ಸಂಶಯ ಪಡಬೇಡ. ಜೀವನದಲ್ಲಿ ನಂಬಿಕೆಯಿಂದ ಜೀವನ ಮಾಡ್ತಾ ಹೋಗು. ಒಂದನ್ನು ಹಿಡ್ಕೊಂಡ್ರೆ ಗಟ್ಟಿ ಹಿಡಿ, ಅದು ನಿನ್ನ ಇಚ್ಛೆ. ದೇವರ, ಗುರುವ, ಶಕ್ತಿಯ, ತಾಯಿಯ, ತಂದೆಯ, ಫ್ರೆಂಡ, ಯಾರು ಒಬ್ಬನನ್ನು ಗಟ್ಟಿಯಾಗಿ ಹಿಡ್ಕೊ, ಬಿಡಬೇಡ. ನಿನಗೆ ಖಂಡಿತ ಒಂದಲ್ಲೊಂದಿನ ಒಳ್ಳೇದಾಗ್ತದೆ ಅಂತ ಹೇಳೋದು ಗುರು. ಅರ್ಥ ಆಯ್ತಲ್ವ? ಗುರು ಸೇವೆ ಯಾಕೆ ಮಾಡಬೇಕು, ಇಷ್ಟೊತ್ತು ಯಾಕೆ ಕೂತ್ಕೊಳ್ಬೇಕು, ಇಷ್ಟೊತ್ತು ಯಾಕೆ ಮಾತಾಡಬೇಕು, ಇದನ್ನೆಲ್ಲ ಯಾಕೆ ಕೇಳಬೇಕು ಅಂತ ಹೇಳಿದರೆ ಪೂರ್ವಜನ್ಮ. ಹೌದು, ಪೂರ್ವಜನ್ಮದ ಸಂಬಂಧ. ಜನ್ಮ ಜನ್ಮದ ಸಂಬಂಧ ಇದ್ದರೆ ಮಾತ್ರ ಗುರುವಿನ ಹತ್ರ ಈ ರೀತಿ ಮಾತಾಡ್ಲಿಕ್ಕೆ ಆಗೋದು, ಇಂಥ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಆಗೋದು ಅಂತ ಹೇಳೋದು. ಇದು ಗುರುವಿನ ಮಾತು, ಗುರುವಿನ ವಾಣಿ. ಅದು ಗುರು ಅಂತೇಳಿ ನೀವು ಹೇಳಿದ ಕಾರಣ, ಇಲ್ಲದಿದ್ದರೆ ಅದು ಸಹ ಇಲ್ಲ. ಅರ್ಥ ಆಯ್ತಲ್ವ? ಏನೋ ಒಂದು ಮಾತು ನಡೀತಾ ಇರ್ತದೆ, ಈ ಮಾತು ಪ್ರಪಂಚಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ಇದೇ ವಿಷಯ ಅಂತೇಳಿ ಮಾತಾಡುವವರು ಗುರು ಅಲ್ಲ. ಇದೇ ವಿಷಯ ಹೀಗೆ ಮಾತಾಡಬೇಕು ಅಂತೇಳಿ ಅವ್ರ ಗುರು ಅವ್ರಿಗೆ ಸಾಧ್ಯವೇ ಇಲ್ಲ. ಅರ್ಥ ಆಗ್ತೇವೆ? ಗೊತ್ತಾಯ್ತು. ಗುರು ಆಗಬೇಕಾ? ಅದು ಪ್ರಕೃತಿಗೆ ಸಂಬಂಧಪಟ್ಟಿರಬೇಕು. ಪುಸ್ತಕ ಓದಿ ಗುರು ಆಗುದಲ್ಲ. ಏನೋ ಎಂಥ ಕೋರ್ಸ್ ಗೀರ್ಸ್ ಎಲ್ಲ ಮಾಡಿ ಪ್ರಾಣಾಯಾಮ ಮತ್ತು ಎಂಥ ಯೋಗಾಭ್ಯಾಸ ಇದನ್ನೆಲ್ಲ ಮಾಡಿ ಗುರು ಆಗುವುದಿಲ್ಲ ಈ ಪ್ರಪಂಚದಲ್ಲಿ. ಗುರು ಆಗಬೇಕಾ? ಅದಕ್ಕಾಗಿ ಹುಟ್ಟಿರಬೇಕು. ಅದಕ್ಕಾಗಿ ಹುಟ್ಟಿದ್ರೆ ಮಾತ್ರ ಗುರು ಆಗೋದು, ಗುರುವಿನ ಒರಿಜಿನಲ್ ಸ್ಥಿತಿಯನ್ನು ನೋಡ್ಲಿಕ್ಕೆ ಆಗೋದು. ಎಷ್ಟೋ ಗುರುಗಳಿದ್ದಾರೆ ಪ್ರಪಂಚದಲ್ಲಿ, ಸತ್ಯವಂತರ ಸ್ಥಿತಿಯನ್ನು ಹೇಳುದು ನಾನು. ಅನೇಕ ರೀತಿಯಲ್ಲಿ ನಡೀತಾ ಉಂಟು ಪ್ರಪಂಚದಲ್ಲಿ. ಇದರಲ್ಲಿ ಗುರು ತತ್ವ ಅಂದರೆ ಏನು, ಗುರು ಅಂದರೆ ಏನು, ಧರ್ಮ ಪ್ರಚಾರ ಅಂದರೆ ಏನು, ಆಧ್ಯಾತ್ಮಿಕ ಅಂದರೆ ಏನು, ಜ್ಞಾನ ಅಂದರೆ ಏನು, ಸತ್ಯದ ಮಾರ್ಗ ಅಂದರೆ ಏನು, ಇದೆಲ್ಲ ವ್ಯತ್ಯಾಸಗಳಿವೆ. ಶೂನ್ಯ ತತ್ವ ಅಂದರೆ ಏನು, ಈಗ ಏನಂತ ಗೊತ್ತಿಲ್ಲ.
ಯಾರೋ ಒಬ್ಬ ಒಂದು ಪುಸ್ತಕ ಓದಿ ಹೇಳಿದರೆ ಅವನು ಗುರು, ಅರ್ಥ ಆಯ್ತಲ್ವ? ಯಾರೋ ಒಬ್ಬ ಪ್ರವಚನ ಮಾಡಿದ್ರೆ ಅವನು ಗುರು ಅಲ್ವಾ? ಎಲ್ಲರೂ ಈಗಿನ ಕಾಲದಲ್ಲಿ ಗುರುಗಳೇ, ಅವರವರಿಗೆ ಅವರವರ ಗುರುಗಳೇ. ಹೌದು, ಅರ್ಥ ಆಯ್ತಲ್ವ ವಿಷಯ ಹೇಳುದು? ಆದ್ರೆ ಇಲ್ಲಿ ಗೊಂದಲ ಉಂಟು ಅಂತ ಹೇಳುದು ಪ್ರಪಂಚದಲ್ಲಿ. ಇದು ಯಾವುದು ಸತ್ಯ ಅಂತೇಳಿ ಚಾಯ್ಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳುದು. ಹೌದು, ಯಾವುದು ಸತ್ಯ ಅಂತೇಳಿ ಚಾಯ್ಸ್ ಮಾಡ್ಲಿಕ್ಕೆ ಗೊತ್ತಿಲ್ಲದ ಸ್ಥಿತಿ ಆಗಿದೆ ಈಗ. ಅನೇಕ ಈಗ ವ್ಯಾಪಾರ ಆಗ್ತಾ ಉಂಟಲ್ವಾ, ಎಲ್ಲವೂ ಬಿಸ್ನೆಸ್, ಟೋಟಲ್ ಬಿಸ್ನೆಸ್ ಈಗ ಆಗಿರುವಾಗ ಯಾವುದು ಅಂತೇಳಿ ಈಗ ಮನುಷ್ಯನಿಗೆ ತಾಳ್ಮೆ ಇಲ್ಲ. ಈ ಮನುಷ್ಯನಿಗೆ ಸತ್ಯ ಬೇಡ, ಮನುಷ್ಯನಿಗೆ ಈಗ ಸೆಕೆಂಡಲ್ಲಿ ಆಗಬೇಕು, ಪಟ್ಟ ಅಂತ ಆಗಬೇಕು. ಅರ್ಥ ಆಯ್ತಲ್ವಾ? ಹೌದು. ಈಗ ಒಂದು ಅಂಗಡಿಗೆ ಹೋಗ್ತೇವೆ ನಾವು, ಏನೊಂದು ಸಕ್ಕರೆ ಬೇಕು, ಏನೊಂದು ಅಕ್ಕಿ ಬೇಕು, ಏನೊಂದು ಬೆಲ್ಲ ಬೇಕು, ಏನೋ ಒಂದು ಕೊಟ್ರೆ ಅವನು ಕೊಡ್ತಾನೆ. ಈ ಕಡೆಯಿಂದ ದುಡ್ಡು ಕೊಟ್ರೆ ಆ ಕಡೆಯಿಂದ ಕೊಡ್ತಾನೆ. ಈ ಕಡೆಯಿಂದ ನೀನು ದುಡ್ಡು ಕೊಡದಿದ್ರೆ ಆ ಕಡೆಯಿಂದ ಕೊಡ್ತಾನ? ಇಲ್ಲ. ಆದ್ರೆ ಗುರುವಿನಲ್ಲಿ ಆಗಲ್ಲ. ಬಂದ ಕೂಡಲೇ ನಮಸ್ಕಾರ ಮಾಡಿದ್ರೆ ಆಗ್ಬೇಕು. ಅರ್ಥ ಆಯ್ತಾ? ಅವ್ರು ಪವರ್ಫುಲ್ ಅಂತೆ, ಅವ್ರು ಹಾಗೆ ಅಂತೆ, ಹೀಗೆ ಅಂತೆ. ನಾವು ಹೋದೆವು, ನಮಸ್ಕಾರ ಮಾಡಿದೆವು, ಇಷ್ಟೊತ್ತು ಇದ್ದೆವು, ನಮಗೆ ಏನೂ ಆಗ್ಲಿಲ್ಲ. ಅದಿಷ್ಟು ಭಕ್ತಾದಿಗಳ ವಿಚಾರ ಹೇಳೋದು. ಎಲ್ಲ ಕ್ವೆಶ್ಚನ್ ಮಾಡ್ತಾರೆ. ಅದಕ್ಕೆ ಹೇಳಬೇಕು. ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ಗುರುಗಳು? ಸರಿಯಪ್ಪ, ಮೊದಲು ಹೋಗಿ ಒಂದು ಮುಟ್ಟೆ ಅಕ್ಕಿ ತಗೊಂಡು ಬಾ, ಕಾಸು ಕೊಡಬೇಡ. ಅಲ್ಲಿ ಅಂಗಡಿಯಲ್ಲಿ ಗೊತ್ತಿಲ್ಲದ ಅಂಗಡಿಗೆ ಹೋಗಿ ಒಂದು ಮುಟ್ಟೆ ಅಕ್ಕಿ ತಗೊಂಡು ಬಾ, ಕೇಳಲ್ಲಿ ಹೋಗಿ ಒಂದು ಮುಟ್ಟೆ ಅಕ್ಕಿ ಕೊಡಿ ಅಂತೇಳಿ. ಅವ ಬಿಲ್ ಹಾಕಿ ಕೊಡ್ತಾನೆ ಇಲ್ವಾ? ಬಿಲ್ ಕೊಟ್ಟ ಅಂತ ತಕೊಂಡು ಹೋಗು ಅಲ್ವಾ? ಒಂದು ಗಾಡಿಯಲ್ಲಿ ಹೋಗ್ತೇವೆ, ಅರ್ಜೆಂಟ್, ಏನೋ ಕೈಲಿ ಕಾಸಿಲ್ಲ, ಏನೊಂದು ಮಿಸ್ ಆಯಿತು, ಒಂದು ಪೆಟ್ರೋಲ್ ಹಾಕಿ ಕೊಡಿ ಅಂತ ಕೊಡ್ತಾರ? ಇಲ್ಲಪ್ಪ, ಕೊಡೋದಿಲ್ಲ. ಕಾರಣ ಏನು? ಈ ಪ್ರಪಂಚ ಎಂಬುದು ಚೈನ್ ಲಿಂಕ್. ನೀನು ಏನೊಂದು ಬೇಕಾದ್ರೆ ಏನೊಂದು ಕೊಡಬೇಕು. ಒಬ್ಬರಿಗೆ ಯಾವುದೋ ಒಂದು ರೀತಿಯಲ್ಲಿ ಲಿಂಕ್ ಇದ್ದು ಈ ಪ್ರಪಂಚ ನಡೆಯುವುದು. ಅರ್ಥ ಆಯ್ತಲ್ಲ? ಮನುಷ್ಯ ಇದ್ರೆ ಪ್ರಪಂಚ ಅಂತ ಹೇಳುದು. ಮಾನವ ಇಲ್ಲದ್ರೆ ಪ್ರಪಂಚ ಇಲ್ಲ. ಅರ್ಥ ಆಗ್ತಾ ಹೇಳುದು? ಮಾನವನ ದೇಹದಲ್ಲಿ ಕಣ್ಣು ಇಲ್ಲದ್ರೆ ಪ್ರಪಂಚ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮಾನವ ಇಲ್ಲ ಇದ್ರೆ ಹೇಗೆ ಆಗ್ಬೋದು ಅಲ್ವಾ? ಮಾನವನ ದೇಹದಲ್ಲಿ ಕಣ್ಣು ಇಲ್ಲದ್ರೆ ಪ್ರಪಂಚ ಇಲ್ಲ ಅಂತ ಹೇಳುವಾಗ ಮಾನವನೇ ಇಲ್ಲದಿದ್ರೆ ಪ್ರಪಂಚ ಉಂಟ? ಇಲ್ಲ. ಈ ಪ್ರಪಂಚವನ್ನು ಆಳುದು ಯಾರು? ಮಾನವರು. ಆದ ಕಾರಣ ಈ ಮನುಷ್ಯರನ್ನು ಸೃಷ್ಟಿ ಮಾಡಿದ. ಕೊನೆಗೆ ಭಗವಂತ ನೀನು ಇದೇ ರೀತಿ ಇರ್ಬೇಕಪ್ಪ ಅಂತೇಳಿ, ಸತ್ಯವನ್ನು ತಿಳಿ ಅಂತೇಳಿ, ಆಯಾಯ ಕಾಲಕ್ಕೆ ತಕ್ಕ ಹಾಗೆ ಎಲ್ಲವೂ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಆಗುವಾಗ ನೀನು ಕೂಡ ಪರಿವರ್ತನೆ ಆಗಿಕೊಂಡು ಸತ್ಯ ಬೋಧನೆ ಮಾಡ್ತಾ ಇರು ಅಂತೇಳಿ ಈ ಪ್ರಪಂಚಕ್ಕೆ ಅನೇಕ ಮಹಾ ಜ್ಞಾನಿಗಳನ್ನು ಕಳಿಸಿದ್ದಾನೆ. ಸೂರ್ಯ ಉದಯ ಆಗುವಾಗ ಶಾಂತ ಸ್ಥಿತಿಯಲ್ಲಿರ್ತದೆ, ಇನ್ನು ಸ್ವಲ್ಪ ಮೇಲೆ ಬರುವಾಗ ಸ್ವಲ್ಪ ಬೆಳಕಾಗ್ತದೆ, ಇನ್ನು ಸ್ವಲ್ಪ ಬೇರೆ ಬರುವಾಗ ಬೆಳಕಾಗ್ತದೆ, ಇನ್ನು ಸ್ವಲ್ಪ ಮೇಲೆ ಬರುವಾಗ ಬೆಳಕಾಗ್ತದೆ, ಇನ್ನು ಸ್ವಲ್ಪ ಮೇಲೆ ಬರುವಾಗ ಬೆಳಕಾಗ್ತದೆ. 12 ಗಂಟೆ ಆಗುವಾಗ ಬಿಸಿಲು ಅಂದ್ರೆ ಅಷ್ಟು ಬಿಸಿಲು ಇರ್ತದೆ ಅಲ್ವಾ? ಸತ್ಯ ಅಲ್ವಾ? ಪುನಃ ಮುಸ್ಸಂಜೆ ಆಗುವ ಶಾಂತ ಸ್ಥಿತಿಗೆ ಬರ್ತಾನೆ. ಇಲ್ಲೇ ಪರಿವರ್ತನೆ ಆಗ್ತಲ್ಲ ಪ್ರಕೃತಿಯಲ್ಲಿ. ಆಗ ಮನುಷ್ಯನಲ್ಲಿ ಯಾಕೆ ಪರಿವರ್ತನೆ ಆಗುದಿಲ್ಲ? ಅದೇ ಸೂರ್ಯ ಅಲ್ವಾ? ಅದೇ ರೀತಿ ಆಯಾಯ ಕಾಲಕ್ಕೆ ತಕ್ಕವಾಗಿ ನಾವು ಬದಲಾಗಬೇಕೆಂಬುದು ಸೂರ್ಯನಲ್ಲಿ ನಾವು ತಿಳ್ಕೊಳ್ಬೇಕು. ಈ ಕಾಲದಲ್ಲಿ ಹೀಗಿರಬೇಕು, ಈ ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ ಹೀಗಿರಬೇಕು, ಈ ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ ಹೀಗಿರಬೇಕು, ಈ ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ ಹೀಗಿರಬೇಕು. ಯಾವಾಗ ಶಾಂತವಾಗಬೇಕಾಗ ಶಾಂತವಾಗಬೇಕು, ಯಾವಾಗ ಕೋಪವಾಗಿರಬೇಕಾಗ ಕೋಪವಾಗಿರಬೇಕು, ಯಾವಾಗ ದುಃಖದಿಂದಿರಬೇಕಾಗ ದುಃಖದಿಂದಿರಬೇಕು, ಯಾವಾಗ ಸಮಾಧಾನದಿಂದಿರಬೇಕಾಗ ಸಮಾಧಾನದಿಂದ ಇರಬೇಕು, ಯಾವಾಗ ಒಂದು ಪ್ರೀತಿಯಿಂದ ಮಾತಾಡಬೇಕು ಅಂತ ಹೇಳುವಾಗ ಪ್ರೀತಿಯಿಂದಲೇ ಮಾತಾಡಬೇಕು. ಇದೆಲ್ಲ ಯಾರು ಮಾಡೋದು? ನಾವು ಮಾಡೋದ? ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ ಹೇಳುದು. ಸಮಯ ಸಂದರ್ಭ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೋಗ್ಬೇಕು. ಈ ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ ನೀನು ಇದೇ ರೀತಿ ನಡೆದುಕೊಂಡು ಹೋಗು ಅಂತ ಹೇಳುದು ಗುರು. ಅರ್ಥ ಆಗ್ತಾ ಹೇಳುದು? ನಿಜ ಗುರು ಅವರು ಪರಿಹಾರ ಹೇಳುದಿಲ್ಲ. ಅವರು ಸುಮ್ಮನೆ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ, ಹ್ಯಾಪಿಯಾಗಿ. ಇದು ಯಾವ ಟೈಮಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿದ್ರೆ ಅವ್ರ ಅರ್ಧ ಸಕ್ಸಸ್ಫುಲ್ ಆದಾಗೆ. 100%. ಅರ್ಧ ಅಲ್ಲ, 75 ಅಲ್ಲ, 90% ರೀಚ್ ಆಗ್ತಾರೆ ಅಲ್ಲ. ಯಾವ ಟೈಮಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾದ್ರೆ ಅವ್ರು ಸಕ್ಸಸ್ಫುಲ್ ಆದಾಗೆ ಲೈಫಲ್ಲಿ. 100%. ಯಾರ ಹತ್ರ ಹೇಗೆ ಮಾತಾಡ್ಬೇಕು, ಯಾವ ಸಮಯದಲ್ಲಿ ಹೇಗಿರ್ಬೇಕು, ಎಲ್ಲಿ ತಗ್ಗಬೇಕು, ಎಲ್ಲಿ ಬಗ್ಗಬೇಕು, ಎಲ್ಲಿ ಹೇಳಬೇಕು, ಅಲ್ಲಿ ಬುದ್ಧಿ ಬರುತ್ತೆ. ಅಲ್ಲಿ ಬುದ್ಧಿ ಬರ್ತದೆ. ಆ ಬುದ್ಧಿ ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ.
ಬುದ್ಧಿ ಬಹಳ ಮುಖ್ಯ, ತುಂಬಾ ಇಂಪಾರ್ಟೆಂಟ್. ಹೌದು, ಬುದ್ಧಿ. ಅರ್ಥ ಆಯ್ತಲ್ಲ? ಆ ಬುದ್ಧಿ ಕೊಟ್ಟದೇನೆ ಭಗವಂತ ನಮಗೆ, ಬುದ್ಧಿ ಕೊಟ್ಟಿದ್ದಾನೆ ಭಗವಂತ, ಉಪಯೋಗಿಸ್ಕೊಳ್ಳಿ. ಆದ ಕಾರಣ ಎಲ್ಲ ಪ್ರಾಣಿಗಳಿಗಿಂತ ಎತ್ತರವಾದ ಪ್ರಾಣಿ ಮಾನವ, ಮನುಷ್ಯ. ಮನುಷ್ಯ ಆಗಲಿಲ್ಲ, ಆದ್ರೆ ಮನುಷ್ಯ ಅಂತ ಹೇಳ್ಬೋದು, ಬೇರೆ ದಾರಿ ಇಲ್ಲ, ಹೇಳಿ ಹೇಳಿ ಆಗಿದೆ. ನಿಜವಾದ ಮನುಷ್ಯನಿಗೆ ಅರ್ಥ ಮನಸ್ಸನ್ನು ಯಾರೊಬ್ಬ ಈಶ ಅಂತ ಕೊಟ್ಟಿದ್ದಾನೋ, ಈಶ ಅಂದ್ರೆ ದೇವರು, ಯಾರೊಬ್ಬ ಮನಸ್ಸನ್ನು ಪರಿಪೂರ್ಣವಾಗಿ ಶರಣಾಗತಿ ಮನಸ್ಸು ಇಲ್ಲ ಎಂಬ ಸ್ಥಿತಿಯಲ್ಲಿ ಯಾರೊಬ್ಬ ಇದ್ದಾನೋ ಅವನು ಮನುಷ್ಯ. ಅವನ ಮನಸ್ಸು ಈಶತ್ವ ಹೊಂದಿತ್ತು. ಈಶತ್ವ ಅಂದ್ರೆ ದೈವತ್ವ. ದೈವತ್ವ ಅಂತ ಹೇಳಿದ್ರೆ ಇನ್ನು ಸೂಕ್ಷ್ಮವಾಗಿ ಹೋದ್ರೆ ಅದು ಅವನ ಜೀವಾತ್ಮದೊಟ್ಟಿಗೆ ಬೆರೆತು ಹೋಯ್ತು. ಈಗ ಜೀವಾತ್ಮದಲ್ಲಿ ಮನಸ್ಸು ಅಂಟಿಕೊಂಡು ಉಂಟು. ಈಗ ಒಂದು ಬಲ್ಬ್ ತಗೊಂಡು ಬರ್ತಿದ್ವಿ ಮನೆಗೆ, ಈಗ ಮನಸ್ಸಿಗೆ ಮತ್ತೆ ಒಂದು ಈ ಜೀವಾತ್ಮಕ್ಕೆ ಇರುವ ವಿಚಾರ ಅರ್ಥ ಆಯ್ತಲ್ಲ? ಮನಸ್ಸು ಎಂಬುದು ನಮ್ಮ ದೇಹದಲ್ಲಿ ಇಲ್ಲವೇ ಇಲ್ಲ. ಹಾಗೆ ನಾವು ಹುಟ್ಟುವಾಗ ಪರಿಪೂರ್ಣವಾಗಿ ಹುಟ್ಟುವುದು, ಕ್ಲೀನ್ ಆಗಿ ಹುಟ್ಟುವುದು. ಅರ್ಥ ಆಯ್ತಲ್ಲ? ಈ ಬರ್ತ್ ಆಗುವಾಗ ಅಮ್ಮನ ಗರ್ಭದಲ್ಲಿರುವಾಗ ಅಂತ 100 100 ಕ್ಲೀನ್. ಅದು ಹೇಗಿರ್ತದೆ ಗೊತ್ತುಂಟಾ? ಒಂದು ಬಲ್ಬನ್ನು ನಾವು ಬಾಕ್ಸ್ ಅಲ್ಲಿ ಹಾಕಿಟ್ಟು ಪ್ಯಾಕ್ ಮಾಡಿದ್ರೆ ನೀಟಾಗಿರ್ತದೆ, ಒಂದು ಡಸ್ಟ್ ಗಿಸ್ಟ್ ಯಾವುದು ಇರುವುದಿಲ್ಲ. ಅದನ್ನು ತೆಗೆದು ನಾವು ಮನೆಯಲ್ಲಿ ಒಂದು ಹೋಲ್ಡರ್ಗೆ ಫಿಕ್ಸ್ ಮಾಡ್ತೇವೆ, ಹೊಸ ಬಲ್ಬ್ ಅನ್ನು. ಅರ್ಥ ಆಯ್ತಾ ವಿಷಯ? ಹೇಳಿದ್ದು ಬಲ್ಬ್ ಅಂದ್ರೆ ಈಗ ಒಂದು ಜೀವಾತ್ಮ. ಅರ್ಥ ಆಯ್ತಾ? ಫಿಕ್ಸ್ ಮಾಡ್ತೇವೆ. 1 ಗಂಟೆ 2 ಗಂಟೆ ಬಿಟ್ಟು ನೋಡಿ, ಅದರಲ್ಲಿ ಧೂಳು ಅಂಟೆ ಇರ್ತದೆ, ಮಣ್ಣು ಅಂಟೆ, ಯಾವುದೋ ರೀತಿಯಲ್ಲಿ ಡಸ್ಟ್ ಅದರಲ್ಲಿ. ಅದೇ ರೀತಿ ಜೀವಾತ್ಮ ಪ್ರಪಂಚಕ್ಕೆ ಬಂದಾಗ ಬಂದ ಕೂಡಲೇ ಅದಕ್ಕೆ ಅಂಟಿಕೊಳ್ಳುವ ಮಾಯೆ ಇದೆ ಅಲ್ವ, ಅದು ಮನಸ್ಸು. ಅದು ಮೇಲಿಂದ ಅಂಟಿಕೊಳ್ಳುವುದು. ಈ ಬಲ್ಬ್ನ ಮೇಲೆ ಧೂಳು ಕೂತ್ಕೊಂಡಾಗಿ ಪ್ರಾಕ್ಟಿಕಲ್ ಆಗಿ ಉದಾಹರಣೆ ಹೇಳ್ಬೇಕು, ಕಣ್ಣಿನಲ್ಲಿ ಬಲ್ಬ್ ಕಾಣ್ತಾ ಉಂಟು. ಹಾಗೆ ಸಮಯ ಸಂದರ್ಭಕ್ಕೆ ಯಾವ ಉದಾಹರಣೆ ಆಯಾ ಉದಾಹರಣೆ. ಮೊನ್ನೆ ಹಾಗೆ ಹೇಳಿದ್ರು, ಇವತ್ತು ಹೀಗೆ ಹೇಳ್ತಾರೆ, ನಾಳೆ ಹೀಗೆ ಹೇಳಿದ್ರು. ಇದು ಯಾವುದು ಸರಿ ಯಾವುದು ತಪ್ಪು ಇದೆಲ್ಲ ನಮ್ಮ ಹತ್ರ ಕೇಳಬಾರ್ದು. ಈ ಸಮಯಕ್ಕೆ ಇದು ಹೇಳಿದ್ರು, ಮುಂದಿನ ಸಮಯಕ್ಕೆ ಯಾವುದು, ಅರ್ಥ ಆಯ್ತಲ್ಲ? ಆ ಸಮಯ ಕ್ಷಣಕ್ಕೆ ಯಾವುದು ಬರ್ತದೆ ಅದು ಅಲ್ವಾ? ಇದೆಲ್ಲ ಸತ್ಯ, ರೈಟ್ ಅಪ್ಪ? ಸತ್ಯ ಅಲ್ಲ? ಆ ಸಿಚುಯೇಷನ್ ಯಾವ್ದು ಬರುತ್ತೆ, ಆ ಸಿಚುಯೇಷನ್ ಮೇಲೆ ಎಲ್ಲ ಜಡ್ಜ್ಮೆಂಟ್ ಅಂತ ಹೇಳುದು. ಹೌದು. ಸಮಯ ಸಂದರ್ಭ ಪರಿಸ್ಥಿತಿಗೆ ಒಬ್ಬ ಕಳ್ಳನಾಗ್ತಾನೆ, ಒಬ್ಬ ಒಳ್ಳೆಯವನಾಗ್ತಾನೆ. ಈಗ ಮನುಷ್ಯ ಆದ್ರೂ, ಈಗ ಯಾರು ನೋಡೋರಾದ್ರೂ ನೀವ್ ಹೇಳ್ತಾರ ಅದನ್ನ ಅವ್ರು ತಗೊಳ್ಳೋ ರೀತಿನೇ ತಗೊಳ್ಳೋದು. ಆ ಸಿಚುಯೇಷನ್ಗೆ ಏನಿದೆ ಆ ರೀತಿನೇ ತಗೊಳ್ಳೋದು ಅವರು. ಖಂಡಿತವಾಗಿ. ಈಗ ಈ ಸಿಚುಯೇಷನ್ ನೀವು ಒಂದು ಹೇಳ್ತಾ ಇದ್ದೀರಾ, ಅವರು ನೋಡ್ಬೇಕಾದ್ರೆ ಯಾವ ಸಿಚುಯೇಷನ್ ಅಲ್ಲಿ ಇರ್ತಾರೆ ಅದೇ ರೀತಿ ತಗೊಳ್ಳೋದು ಅವರು. ಖಂಡಿತವಾಗಿ ಸತ್ಯವಾದ ವಿಷಯ. ಆ ಥಾಟ್ ಅವ್ರ ತಲೆಯಲ್ಲಿ ಇರುತ್ತೆ, ಆ ಥರನೇ ಅವ್ರು ತಗೊಳ್ಳೋದು. ರಿಸೀವ್ ಮಾಡೋರು ಆ ಥರನೇ ತಗೊಳ್ಳೋದು. ಅವ್ರಿಗೆ ಯಾವುದು ಬೇಕು, ಹೇಗೆ ಬೇಕು ಆ ರೀತಿ ಲಿಂಕ್ ಮಾಡೋದು. ಆ ಥರ ಯಾವ ರೀತಿ ಲಿಂಕ್ ಮಾಡ್ಬೋದು. ಬೇರೆ ಕೆಲಸ ಅಂತ ಉಂಟು ಮನುಷ್ಯರಿಗೆ, ಲಿಂಕ್ ಮಾಡಿಕೊಂಡೇ ಇರೋದು. ಅದಕ್ಕೆ ಲಿಂಕ್ ಮಾಡಿ ಲಾಸ್ಟಿಗೆ ಖುಷಿ ಪಡೋದು, ತಮಾಷೆ ಮಾಡೋದು. ಇಂದಿನಿಂದ ಸತ್ಯವನ್ನು ಒಪ್ಪಿಕೊಳ್ಳಲಿಕ್ಕಿಲ್ಲ. ಇಂದಿನಿಂದ ಹಾಗೆ, ಇಂದಿನಿಂದ ಹೀಗೆ, ಅದು ಇದು ಅಂತ ಏನೆಲ್ಲ ಆಲೋಚನೆ ಮಾಡೋದು. ಆದ ಕಾರಣ ಒಂದು ಸದ್ಗುರು ಆದವ್ರು ಏನು ಮಾಡ್ತಾರೆ ಗೊತ್ತಾರೆ? ಭಕ್ತಾದಿಗಳೇ ಬೇಡ. ಯಾಕೆ ಈ ಭಕ್ತಾದಿಗಳು? ಸತ್ಯವನ್ನು ತಿಳಿದ ಒಬ್ಬ ಬಂದರೆ ಸಾಕು, ಒಂದು ಭಕ್ತ ಬಂದರೆ ಸಾಕು. ಯಾರೊಬ್ಬ ಸತ್ಯವಂತ ತಿಳಿದ, ಸತ್ಯ ತಿಳಿಬೇಕು ಅಂತಿದ್ದಾವ, ಒಂದು ಗುರು ಅಂದರೆ ಎಂತದ, ಗುರು ಅಂದರೆ ಏನು ಅಂತೇಳಿ ತಿಳಿದು ಬರ್ತಾರಲ್ವ, ಅವರಿಗೆ ಮಾತ್ರ ದರ್ಶನ, ಒಂದು ಗುರುವಿನ ದರ್ಶನ. ಸುಮ್ಮನೆ ವೇಷ ಹಾಕ್ಕೊಂಡು ಅವಾಗೆಲ್ಲ ಬರೆದು ಗುರುವನ್ನು ದರ್ಶನ ಮಾಡೋದು ವ್ಯರ್ಥ ಅಂತ ಹೇಳೋದು. ಅಲ್ಲಿಂದಲೇ ಓಡಿ ಹೋಗ್ಬೋದು ಸುಮ್ಮನೆ. ವ್ಯರ್ಥ ಈ ಗುರುವಿನ ದರ್ಶನ ಮಾಡೋದು, ಈ ಗುರುವಿನ ಹತ್ರ ಹೋಗಿ ಸೇವೆ ಮಾಡೋದು, ಇದೆಲ್ಲ ವ್ಯರ್ಥ. ಇದರಿಂದ ಪಾಪವೂ ಕಟ್ಟಿಕೊಳ್ಬೋದು, ಪುಣ್ಯವೂ ಕಟ್ಟಿಕೊಳ್ಬೋದು. ಹೆಚ್ಚು ಪಾಪವೂ ಕಟ್ಟಿಕೊಳ್ಳೋದು. ಹೌದು. ತಪ್ಪು ಮಾಡಿಕೊಂಡು ತಪ್ಪು ವಿಷಯವನ್ನು ಗ್ರಹಿಸಿಕೊಂಡು ಏನೆಲ್ಲ ಅಜ್ಞಾನದಿಂದ ಬಂದು ಪಾಪ ಕಟ್ಟಿಕೊಳ್ಳೋದಲ್ಲ. ಇದಕ್ಕಿಂತ ಬರುದು ಯಾಕೆ? ರೈಟ್ ಪ್ಲೇಸ್ಗೆ ಹೋಗಿ ರಾಂಗ್ ಮಾಡಿದಾಗ. ಎಸ್, ರೈಟ್ ಪ್ಲೇಸ್ಗೆ ಹೋಗಿ ರಾಂಗ್ ಮಾಡೋದು. ಅರ್ಥ ಆಯ್ತಲ್ವಾ? ಬಂದದ್ದು ರಾಂಗ್ ಪ್ಲೇಸಿಂದ ರೈಟ್ ಆಗ್ಲಿಕ್ಕೆ ಬಂದದ್ದು, ಈ ರೈಟ್ ಪ್ಲೇಸಲ್ಲಿ ಬಂದು ರಾಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಗುರುವನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ವಿಚಾರ ಅಲ್ಲ. ಹೌದು. ಅದು ಅರ್ಥ ಮಾಡಿಕೊಳ್ಬೇಕಾ? ಜನ್ಮದ ಪುಣ್ಯ ಇರಬೇಕು. ಹಾಗೆ ಖುಷಿ ಆಯ್ತು ಮಾತಾಡಿ. ನಂಗೂ ಖುಷಿ ಆಯ್ತು. ಖಂಡಿತವಾಗಿ ಪಾಸಿಟಿವ್ ಆಗಿರ್ಬೇಕು, ಲೈಫ್ ಎಂಜಾಯ್ ಮಾಡಬೇಕು. ಯಾರನ್ನು ನಾವು ನೋಡಿ ಜೀವನ ಮಾಡೋದಲ್ಲ, ನಮ್ಮ ಜೀವನ ನಮಗೆ. ಅರ್ಥ ಆಯ್ತಲ್ಲ? ನಾವು ಸ್ವತಂತ್ರವಾಗಿರ್ಲಿಕ್ಕೆ ಇಷ್ಟಪಡ್ಬೇಕು. ಅರ್ಥ ಆಯ್ತಲ್ಲ?
ಒಂದು ಹಕ್ಕಿಯನ್ನು ಚಿನ್ನದ ಪಂಜರದಲ್ಲಿ ನಾವು ಸಾಕ್ತೇವೆ, ಒಂದು ಗಿಳಿಯೋ ಯಾವನೋ ಒಂದು, ಅರ್ಥ ಆಯ್ತಲ್ಲ, ಅದಕ್ಕೆ ಹಿಂಸೆ ಆಗ್ತದೆ. ಹೌದು. ಆ ಹಕ್ಕಿಗೆ, ಆ ಗಿಳಿಗೆ, ಅರ್ಥ ಆಯ್ತಲ್ಲ, ಅದನ್ನು ಬಿಟ್ಟು ಬಿಡು ಹೊರಗೆ, ಸ್ವತಂತ್ರವಾಗಿರುವುದು. ಹೌದು. ಅದೆಷ್ಟು ದೂರ ಹೋದ್ರೂ ಪುನಃ ಚಿನ್ನದ ಪಂಜರದಲ್ಲಿ ಬಂದು ಕೂತ್ಕೊಳ್ತದೆ. ಇದು ನಾವು ಚಿನ್ನದ ಪಂಜರದಲ್ಲಿ ಸಾಕ್ತಾ ಇದ್ದೇವೆ, ಚಿನ್ನದ ಪಂಜರದಲ್ಲಿ ಸಾಕ್ತಾ ಇದ್ದೇವೆ ಅಂತೇಳಿ ಅಲ್ವಾ? ಹೌದು. ಹಾಗೆ ಜ್ಞಾನ ಅಂದರೆ ಸ್ವತಂತ್ರವಾಗಿರೋದು, ಫ್ರೀ ಆಗಿರ್ಬೇಕು, ಅದು ಕಟ್ಟುಪಾಡಲ್ಲಿರುವುದಲ್ಲ. ಹಾಗೆ ಜೀವನ ಅಂತೇಳಿ ಒಂದು ಕಟ್ಟುಪಾಡಲ್ಲ. ಜೀವನ ಅಂದರೆ ಸ್ವತಂತ್ರ, ಅವರವರ ಜೀವನ ಅವರವರಿಗೆ ಸ್ವಂತ, ಯಾರಿಗೂ ಯಾರಿಲ್ಲ. ಗಂಡನಿಗೆ ಹೆಂಡತಿ ಇಲ್ಲ, ಅಪ್ಪ ಅಮ್ಮನಿಗೆ ಮಕ್ಕಳಿಲ್ಲ, ಮಕ್ಕಳಿಗೆ ಅಪ್ಪ ಇಲ್ಲ, ಯಾರು ಇಲ್ಲ. ಹೌದು. ಅರ್ಥ ಆಯ್ತಾ? ಈ ಸತ್ಯವನ್ನು ತಿಳಿಬೇಕು ಮೊದಲು. ಇಂಡಿಪೆಂಡೆಂಟ್ ಆಗಿರ್ಬೇಕು. ಖಂಡಿತವಾಗಿಯೂ ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಆಗಿ ಇರುವುದು. ಈಗಿನ ಜನರೇಷನ್ ಅಂತೂ ಅದು ತುಂಬಾ ಇಂಪಾರ್ಟೆಂಟ್, ಇಂಡಿಪೆಂಡೆಂಟ್ ಆಗಿರೋದು. ಖಂಡಿತವಾಗಿ ಇಂಡಿಪೆಂಡೆಂಟ್ ಲೈಫ್ ಇಸ್ ಗುಡ್. ಆಗ ಎಷ್ಟೋ ವಿಷಯನ ನಾವೇ ತಿಳ್ಕೊಳ್ತೀವಿ. ಖಂಡಿತವಾಗಿ ಫ್ರೀಡಮ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಬರುತ್ತೆ. ಖಂಡಿತವಾಗಿ ಫ್ರೀಡಮ್ ಜೊತೆ ಎಕ್ಸ್ಪೀರಿಯನ್ಸ್ ಕೂಡ ಬರುತ್ತೆ. ಎಷ್ಟೋ ವಿಷಯ ಕಲಿತೀವಿ ನಾವೇ. ಖಂಡಿತವಾಗಿ ಅದು ಇಂಪಾರ್ಟೆಂಟ್ ಅಂತ ಹೇಳೋದು. ಖಂಡಿತವಾಗಿ ಲೈಫ್ಗೆ ಸತ್ಯವಾದ ವಿಚಾರ. ಈಗ ನಾವು ಇಂಡಿಪೆಂಡೆಂಟ್ ಆಗಿದ್ದೇವೆ, ಅರ್ಥ ಆಯ್ತಲ್ಲ. ಒಂದು ಪರ್ವತವನ್ನು ಹತ್ತಬೇಕು. ಆ ಪರ್ವತವನ್ನು ಹತ್ತಬೇಕು ಅಂತ ಹೇಳಿದರೆ ಆ ಪರ್ವತದಲ್ಲಿ ಕಲ್ಲು ಮುಳ್ಳು ಅದು ಇದು ಏನೆಲ್ಲ ಉಂಟು, ಹೌದು, ಅದೆಲ್ಲ ದಾಟಿ ನಾವು ಹತ್ತುತ್ತೇವೆ, ಅರ್ಥ ಆಯ್ತಲ್ಲ. ಗುರಿ ಮುಟ್ಟುತ್ತೇವೆ. ಇಂಡಿಪೆಂಡೆಂಟ್ ಆಗಿದ್ದರೆ ಮಾತ್ರ ಗುರಿ ಮುಟ್ಲಿಕ್ಕೆ ಸಾಧ್ಯ. ಅದೇ ನಿಮ್ಮ ಜೊತೆ ಒಬ್ಬರು ಇದ್ರೆ, ಯಾರಾದ್ರೂ ಒಬ್ಬರು ಇದ್ರೆ, ಅರ್ಥ ಆಯ್ತಲ್ಲ, ಒಂದು ಗಂಡನ ಅಲ್ಲ ಮಕ್ಕಳ ಯಾರೋ ಒಬ್ರು ಇದ್ದಾರೆ ನಿಮ್ಮ ಜೊತೆ, ಅವರು ನಿಮಗೆ 100% ಸಪೋರ್ಟ್ ಮಾಡಿದ್ರೆ ಓಕೆ ಅಲ್ಲ, ನೀವು ಅವ್ರಿಗೆ 100% ಸಪೋರ್ಟ್ ಮಾಡಿದ್ರೆ ಓಕೆ. ಅದು ಸಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ಥಾಟ್ಸ್ ಬೇರೆ, ನಿಮ್ಮ ಥಾಟ್ಸ್ ಬೇರೆ, ಡಿಫರೆನ್ಸ್ ಆಫ್ ಒಪಿನಿಯನ್, ಅರ್ಥ ಆಯ್ತಲ್ಲ. ಆಗ ನೀವು ಇಂಡಿಪೆಂಡೆಂಟ್ ಆಗೋ ಹತ್ಲಿಕ್ಕೆ ಆಗ್ತದೆ. ಕಲ್ಲು ಮುಳ್ಳು ಏನಿದ್ರು ಅದು ಹತ್ತುತ್ತೇನೆ ಅಂತೇಳಿ ಅಲ್ವಾ, ಒಂದು ವಿಚಾರ. ಅದೇ ಯಾರು ನಮ್ಮ ಜೊತೆ ಇದ್ರೆ ಅವ್ರದ್ದು ಎಷ್ಟೊಂದು ಇರುತ್ತೆ, ಅಲ್ಲ ಅಯ್ಯೋ ಈ ತರ ಹತ್ಬೇಕಲ್ಲ, ಮಾಡ್ಬೇಕಲ್ಲ, ಬೇಡ ಅಂತ ನಮ್ಮನ್ನು ಎಳಿತಾರೆ ಹಿಂದಕ್ಕೆ, ನಮ್ಮನ್ನು ಎಳಿತಾರೆ ಹಿಂದಕ್ಕೆ ಎಳಿತಾರೆ. ನಾವು ರೀಚ್ ಮಾಡೋದು ರೀಚ್ ಆಗಕ್ಕಾಗಲ್ಲ. ನಾವು ರೀಚ್ ಮಾಡೋದು ನಾವು ರೀಚ್ ಆಗ್ಲಿಕ್ಕೆ ಆಗುದಿಲ್ಲ. ಅಟ್ಯಾಚ್ಮೆಂಟ್ ಇರಬಾರ್ದು ಲೈಫಲ್ಲಿ. ಖಂಡಿತ ಅಟ್ಯಾಚ್ಮೆಂಟ್ ಇಲ್ಲ ಎಂಬುದು ಸತ್ಯವನ್ನು ಭಗವಂತ ತೋರಿಸ್ಕೊಡ್ತಾನಲ್ಲ ಕೊನೆಗೆ. ಹೌದು, ಎಲ್ಲರನ್ನು ಬಿಟ್ಟು ಹೋಗ್ಲೇಬೇಕಲ್ಲ. ಹೌದು, ರೈಟ್, ಸತ್ಯ ಅಲ್ಲ. ಒಂದು ಮನೇಲಿ 4-5 ಜನ ಒಟ್ಟಿಗೆ ಸಾಯ್ತಾ ಇದ್ರೆ ಸೂಸೈಡ್ ಅದು ಅಲ್ವಾ. ಅದೆಲ್ಲ ಪ್ಲಾನ್ ಮಾಡಿದಂಥ ವಿಚಾರ. 4 ಜನ ಒಟ್ಟಿಗೆ ಸಾಯೋದು ನ್ಯಾಚುರಲ್, ಭಗವಂತ ಕೊಟ್ಟದಲ್ಲ ಅಲ್ಲ. ಒಂದು ಅಪ್ಪ ಸಾಯ್ಬೇಕು, ಇದರ ಅಮ್ಮ ಸಾಯ್ಬೇಕು, ಇದರ ಮಕ್ಕಳು ಸಾಯ್ಬೇಕು, ಯಾರೊಬ್ರು ಸಾಯ್ಬೇಕು, ಒಬ್ಬರನ್ನೊಬ್ರು ಬಿಟ್ಟು ಹೋಗ್ಲೇಬೇಕು. ಈ ಸತ್ಯ ಭಗವಂತ ಕ್ಲೈಮ್ಯಾಕ್ಸ್ಗೆ ತೋರಿಸ್ತಾನಲ್ಲ. ಈ ಸತ್ಯ ಪ್ರತಿಯೊಬ್ಬರಿಗೆ ಭಗವಂತ ತೋರಿಸುವಾಗ ಈ ಸತ್ಯವನ್ನು ತನ್ನ ಜೀವನದಲ್ಲಿ ಯಾಕೆ ಎಲ್ಲರೂ ಅನುಸರಿಸುವುದಿಲ್ಲ? ನಾನು ಸಹ ಒಂದಲ್ಲೊಂದು ದಿನ ಸಾಯ್ತೇನೆ, ಯಾವುದು ನನ್ನದಲ್ಲ. ಹೌದು, ಬಾಡಿನೇ ನಮ್ದಲ್ಲ. ಈಗ ಈ ಜನ್ಮದಲ್ಲಿ ಗಂಡ ಹೆಂಡತಿ, ಗಂಡ ಸತ್ತು ಹೋಯ್ತಲ್ಲ, ಹೆಂಡತಿ ಸತ್ತು ಹೋಯ್ತು. ಅದೇ ಹೆಂಡತಿ ಮಗುವಾಗಿ ಬಂದ್ರೆ, ಅದೇ ಹೆಂಡತಿ ಆ ಮನೆಯಲ್ಲಿ ಮಕ್ಕಳಾಗಿ ಬಂದ್ರೆ ಅವೇನು ಹೇಳ್ತಾನೆ? ಅವನಿಗೆ ಒಂದು ವೇಳೆ ಗೊತ್ತಾಯ್ತು, ಈಗ ಅರ್ಥ ಆಯ್ತಲ್ಲ, ಅವನಿಗೆ 40 ವರ್ಷ ಆಗಿದೆ ಅಂತ ಇಟ್ಟುಕೊಳ್ಳುವ, ಅರ್ಥ ಆಯ್ತಲ್ಲ, ಅವ್ರ ಹೆಂಡತಿ ತೀರಿ ಹೋಯ್ತು, ಒಂದು ಉದಾಹರಣೆ, ಅರ್ಥ ಆಯ್ತಲ್ಲ. ಆ ಹೆಂಡತಿ ತೀರಿ ಹೋಗಿ ಎಲ್ಲೋ ಒಂದು ಹುಟ್ಟಿ ಬಂತು, ಅವರ ಮನೆಯಲ್ಲಿಯೋ ಅಲ್ಲ ಅಕ್ಕಪಕ್ಕದಲ್ಲಿಯೋ ಬಂಧು ಬಳಗದಲ್ಲಿ ಎಲ್ಲೋ ಒಂದು ಹುಟ್ಟಿ ಬಂತು. ಆ ಮಗು ತನ್ನಿಂದಾನಾಗಿ ಅಟ್ಯಾಚ್ಮೆಂಟಲ್ಲಿ ಇರ್ತದೆ, ಅರ್ಥ ಮಗು ಅದು. ಆಗ ಇವನಿಗೊಂದು 45 ವರ್ಷ ಆಗಿರ್ಬೋದು ಅಂತ ಇಟ್ಟುಕೊಳ್ಳೋ, ಒಂದು 5 ವರ್ಷ ಗ್ಯಾಪ್. ಒಂದು ವೇಳೆ 45 ವರ್ಷ ಆದ ಆ ವ್ಯಕ್ತಿಗೆ ಈ ಸಣ್ಣ ಮಗು ನನ್ನ ಹೆಂಡತಿ ಎಂಬ ಹೋದ ಜನ್ಮದ ಜ್ಞಾನ ಬಂದರೆ ಅವನ ಜೀವನ ಮಾಡಲಿಕ್ಕೆ ಆಗ್ತದ? ಆ ಮಗುವನ್ನು ನಾವು ಹೇಗೆ ನೋಡ್ಬೇಕು? ಮಗುವಾಗಿ ನೋಡ್ಬೇಕಾ, ಹೆಂಡತಿಯಾಗಿ ನೋಡ್ಬೇಕಾ? ಅಲ್ಲಿ ಯಾರು ತಗೊಳ್ಬೋದು? ಹೆಂಡತಿ ತಗೊಳ್ಬೋದು, ಗಂಡು ತಗೊಳ್ಬೋದು, ಹೆಣ್ಣು ತಗೊಳ್ಬೋದು, ಅಪ್ಪ ತಗೊಳ್ಬೋದು, ಮಗ ತಗೊಳ್ಬೋದು, ಅಲ್ಲ ಹೊರಗೆ ದ್ವೇಷ ಇದ್ದವರು ತಗೊಳ್ಬೋದು. ಈ ಸತ್ಯವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಇದು ತಿಳಿಲಿಕ್ಕೆ ಆಗುದಿಲ್ಲ, ತಿಳಿಯಬಾರ್ದು ಅಂತ ಹೇಳುದು. ಈಗೆಲ್ಲರೂ ಹೇಳ್ತಾರೆ ಪೂರ್ವಜನ್ಮ, ಆ ಜನ್ಮ, ಈ ಜನ್ಮ. ಆ ಪೂರ್ವಜನ್ಮವನ್ನು ತಿಳಿಯಲೇಬಾರದು. ಗೊತ್ತಾಯ್ತಲ್ಲ ಒಂದು ವಿಷಯ, ಭಗವಂತ ನಮಗೆ ಮುಂದೆ ಹೋಗ್ಲಿಕ್ಕೆ ಹೇಳಿಕೊಟ್ಟ, ಮುಂದೆ ಹೋಗ್ತಾನೆ ಇರು ಅಂತೇಳಿ. ಆದ ಕಾರಣ ಎಲ್ಲ ಮುಂದೆ ಕೊಟ್ಟ, ನಡಿಲಿಕ್ಕೆ ಮುಂದೆ ಹೇಳಿಕೊಟ್ಟ, ಕಣ್ಣು ಮುಂದೆ ಕೊಟ್ಟ, ಕಿವಿ ಮುಂದೆ ಕೊಟ್ಟ, ಎಲ್ಲ ಮುಂದೆ 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 ಕೊಟ್ಟ. ಅರ್ಥ ಆಯ್ತಲ್ಲ, ಮುಂದೆ ಹೋಗು, ನೀನು ಮುಂದೆ ಹೋಗು, ಹಿಂದೆ ಬರಬೇಡ ಅಂತೇಳಿ ಅಲ್ವಾ. ಕಾಲು ಕೊಟ್ಟದ್ದು ಮುಂದೆ ಅಲ್ಲ, ಮುಂದೆ ನಡೀಲಿಕ್ಕೆ, ಹಿಂದೆ ನೋಡಬೇಡ ಅಂತ. ಹಾಗೆ ನಿನ್ನೆ ವಿಚಾರವನ್ನು ನಾವು ಮರಿಬೇಕು. ನಿನ್ನೆ ವಿಚಾರವನ್ನು ಮರಿಲಿಕ್ಕೆ ಕಲಿಬೇಕು. ನಿನ್ನೆ ನಡೆದದೆಲ್ಲ ಮರ್ತು ಬಿಡಬೇಕು. ಈ ಕ್ಷಣ
ನನ್ನದು. ಹಿಂದೆ ಏನು ನಡೆದಿದೆ, ಈ ಕ್ಷಣದಿಂದ ಹಿಂದೆ ಏನು ನಡೆದಿದೆ ಅದನ್ನು ಮರಿಬೇಕು ಮನುಷ್ಯ. ಹೌದು. ಅದನ್ನು ಮರೆತರೆ ಅವನಷ್ಟು ಸಂತೋಷವಾದ ವ್ಯಕ್ತಿ ಯಾರಿಲ್ಲ. ಆದ ಕಾರಣ ಪ್ರತಿಯೊಬ್ಬರಿಗೆ ಭಗವಂತ ಮರೆವು ಕೊಟ್ಟ. ಪ್ರತಿಯೊಬ್ಬರಿಗೆ ಭಗವಂತ ಮರೆವು ಕೊಟ್ಟ. ಎಲ್ಲ ವಿಷಯ ಮರೆತು ಹೋಗ್ತದೆ ಕೆಲವರಿಗೆ. ಬಾಲ್ಯದಿಂದ ಬಂದ ವಿಚಾರ, ನಾವು ಸಣ್ಣ ವಯಸ್ಸಿನಿಂದ ನಮಗೆ ಬುದ್ಧಿ ಬಂದಲ್ಲಿಂದ ಬಂದ ವಿಚಾರ, ಇವತ್ತಿನ ಹೊರಗಿನ ವಿಚಾರಗಳನ್ನು ಎಲ್ಲ ವಿಚಾರ ನಮಗೆ ನೆನಪು ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ. ನಾವು ಯಾರೊಟ್ಟಿಗೆ ಮಾತಾಡ್ತೇವೆ, ಎಷ್ಟು ಫ್ರೆಂಡ್ಸ್ಗಳಿದ್ದರು, ಯಾರೆಲ್ಲ ಇದ್ದರು, ನೆನಪಿಸಲಿಕ್ಕೆ ಸಾಧ್ಯವಾ? ನಮ್ಮ ಶಾಲೆಯಲ್ಲಿ ನಾವು ಕಲಿತ ಸ್ಕೂಲಿನಲ್ಲೇ ನಾವು ಅಷ್ಟು ಕ್ಲೋಸ್ ಆಗಿದ್ದವರು ಇವತ್ತು ನೆನಪಿಗೆ ಬರ್ತದೆ ಕೆಲವೆಲ್ಲ? ಇಲ್ಲ. ಕೆಲವು ನೆನಪಿಗೆ ಬರೋದಿಲ್ಲ. ಹೌದು. ಅದು ಯಾಕೆ ಭಗವಂತ ಮರೆಸಿದ? ಉದಾಹರಣೆ ಹೇಳುದು. ಆಗ ನಮ್ಮ ಜೀವನದಲ್ಲಿ ಅದೆಷ್ಟೋ ವಿಷಯಗಳು ನಮಗೆ ನೆನಪೇ ಇಲ್ಲ, ಏನು ನಡೆದಿದೆ ಏನಾಗಿದೆ ಅಂತೇಳಿ. ಅರ್ಥ ಆಯ್ತಲ್ಲ? ಅದು 100% ಒಬ್ಬನಿಗೆ ಬಿಡದೆ ಪಿನ್ ಟು ಪಿನ್, ನನ್ನ ಜ್ಞಾನದ ಪ್ರಕಾರ ಖಂಡಿತವಾಗಿಯೂ ಆ ಪಿನ್ ಟು ಪಿನ್ ಜ್ಞಾಪಕ ಯಾರಿಗೂ ಇರಲ್ಲ. ಅರ್ಥ ಆಯ್ತಲ್ಲ? ಒಂದು ವೇಳೆ ಆ ಪಿನ್ ಟು ಪಿನ್ ಅವನಿಗೆ ನೆನಪು ಉಂಟು ತನ್ನ ಬಾಲ್ಯದಲ್ಲಿ ಅದೆಲ್ಲ ಒಂದೊಂದು ವಿಚಾರ ಕೂಡ, ಒಂದೊಂದು ದಿನ ಒಂದೊಂದು ಕ್ಷಣ ಅವನಿಗೆ ನೆನಪುಂಟು ಅಂತ ಹೇಳಿದರೆ ಅವನ ಪಕ್ಕ ಜ್ಞಾನಿ ಅವನು. ಅರ್ಥ ಆಯ್ತಲ್ಲ? 365 ದಿನ ಅವ ಎಷ್ಟೀಗ 40 ವರ್ಷ ಬ್ಯಾಕ್. ಅರ್ಥ ಆಯ್ತಾ? 40 ವರ್ಷದ ಕ್ಷಣ ಕ್ಷಣ ಅವನಿಗೆ ನೆನಪಿದ್ರೆ ಅವನ ಜ್ಞಾನಿ ಅಂತ ಅರ್ಥ. ನಾನು ಅಂಥವ್ರನ್ನು ನೋಡಿದ ಭಾಳ ಕಮ್ಮಿ. ಅಂಥವ್ರು ಮನುಷ್ಯರ ಕಣ್ಣಿಗೆ ಕಾಣೋದು ಇಲ್ಲ. ಅರ್ಥ ಆಯ್ತಲ್ಲ? ಅಂಥವ್ರು ಮನುಷ್ಯರ ಕಣ್ಣಿಗೆ ಕಾಣೋದಿಲ್ಲ. ಅವರು ಆ ಕ್ಷಣ ಕೂಡ ಅವರು ನೆನಪಿನಲ್ಲಿ ಜೀವನ ಮಾಡ್ತಾರೆ. ಈ ಕ್ಷಣ ಈಗ ಆ ಕ್ಷಣಕ್ಕೆ ಅವ್ರು ಹೋಗ್ತಾರೆ. ಅರ್ಥ ಆಯ್ತಲ್ಲ? ಅದು ಗಾಡ್ ಗಿಫ್ಟ್. ಅದು ಅಂಥವರೆಲ್ಲ ಈ ಜನ್ಮದ ಬಗ್ಗೆ ತಿಳ್ಕೊಳ್ಬೋದು. ಅರ್ಥ ಆಯ್ತಲ್ವ? ಅಂಥವರು ಹೋದ ಜನ್ಮದಲ್ಲಿ ಏನಾಗಿದೆ, ಈ ಜನ್ಮದಲ್ಲಿ ಏನಾಗಿದೆ, ಇನ್ನು ಏನಾಗ್ತದೆ, ಮುಂದೆ ಏನಾಗ್ತದೆ ಅಂತೇಳಿ ಅಂಥ ಸ್ಥಿತಿಯಲ್ಲಿ ಇದ್ದವ್ರು ತಿಳ್ಕೊಳ್ಬೋದು. ಈ ಆಸೆ ಹಿಡಿದ ಸ್ಥಿತಿಯಲ್ಲಿ ಇರ್ತಲ್ವ, ಈಗೆಲ್ಲ ಪೂರ್ವಜನ್ಮ, ಆ ಜನ್ಮ, ಈ ಜನ್ಮ ಅಂತ ಹೇಳೋದು, ಇದೆಲ್ಲ ವ್ಯರ್ಥ ಅಂತ ಹೇಳೋದು, ಇದೆಲ್ಲ ವೇಸ್ಟ್ ಅಂತ ಹೇಳೋದು. ಏನು ಪ್ರಯೋಜನ ನಿಮಗೆ? ಪೂರ್ವಜನ್ಮ ತಿಳಿದು, ಹೋದ ಜನ್ಮ ತಿಳಿದು ಏನು ಪ್ರಯೋಜನ? ನಿನ್ನೆ ತಿಳಿದು ಏನು ಪ್ರಯೋಜನ? ನಿನ್ನೆಯಲ್ಲಿ ಆದ ಪಾಠ ಇವತ್ತು ನಾವು ಅನುಭವಿಸಿ ನಾಳೆಗೆ ಏನು ಮಾಡಬೇಕು ಅದು ಮಾಡಬೇಕು. ಹೌದು, ಅದು ಜೀವನ. ಅಲ್ವಾ? ಹೆಜ್ಜೆ ಮುಂದೆ ಇಡ್ತಾ ಹೋಗ್ಬೇಕು, ಸ್ಟೆಪ್ ಹತ್ತುತ್ತಾ ಹೋಗ್ಬೇಕು, ಸ್ಟೆಪ್ ಇಳಿಯುವುದಲ್ಲ. ಹೌದು, ಇದು ಸ್ಟೆಪ್ ಇಳಿದುಕೊಂಡು ಹೋಗುದು. ಎಷ್ಟು ಹೇಳಿದ್ರು ಸ್ಟೆಪ್ ಇಳಿದುಕೊಂಡು ಹೋಗುದು. ಅರ್ಥ ಆಯ್ತಲ್ವಾ? ಸ್ಟೋರಿನ ಮುಂದೆ ಓದ್ಕೊಂಡು ಹೋಗ್ಬೇಕು, ಹಿಂದೆ ಓದ್ಕೊಂಡು ಹೋಗ್ಬೇಕಾಗಲ್ಲ, ಆಗುದಿಲ್ಲ. ಅರ್ಥ ಆಯ್ತಲ್ವ ವಿಷಯ ಹೇಳೋದು? ಹಾಗೆಯೇ ನಾನು ಅಂತಲ್ಲ, ನಾನೇನು ಇಲ್ಲ. ಅರ್ಥ ಆಯ್ತಲ್ವ? ಒಂದು ಗುರುವಿನ ದಾಸ ಅಷ್ಟೇ. ಈ ಪ್ರಪಂಚಕ್ಕೆ ಬಂದ ಅನೇಕ ಮಹಾ 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 ಜ್ಞಾನಿಗಳು, ಅದೆಷ್ಟೋ ಸಿದ್ಧ ಪುರುಷರು, ಅದೆಷ್ಟೋ ಯೋಗಿಗಳು, ಅದೆಷ್ಟೋ ಋಷಿಗಳು, ಒಟ್ಟಿನಲ್ಲಿ ಹೇಳುವುದಾದರೆ ಭಗವಂತನೇ ಅಂತ ಹೇಳುವ. ಅರ್ಥ ಆಯ್ತಲ್ಲ? ಗುರು ಅಂದರೆ ನಂಬಿಕೆ ಬರೋದಿಲ್ಲ. ಗುರು ಅಂತ ಹೇಳಿದರೆ ನಂಬಿಕೆ ಬರೋದಿಲ್ಲ ಯಾರಿಗೆ. ಗುರು ಹೇಳಿದ ಮಾತು ಯಾರು ನಂಬುದು ಬಹಳ ಕಡಿಮೆ. ಅರ್ಥ ಆಯ್ತಲ್ವ? 1 ಕೋಟಿ ಜನರಲ್ಲಿ ಒಂದು 10 ಜನ ಪಾಲಿಸ್ಬೋದು. 1 ಕೋಟಿ ಜನರಲ್ಲಿ 10 ಜನ ಗುರು ಹೇಳಿದ ಮಾತನ್ನು ಪಾಲಿಸ್ಬೋದು. 1 ಕೋಟಿಯಲ್ಲಿ, 1000 ಲಕ್ಷ ಅಲ್ಲ, 1 ಕೋಟಿಯಲ್ಲಿ ಆ ಗುರುವಿನ ಮಾತನ್ನು 10 ಜನ ಪಾಲಿಸ್ಬೋದು. ಇದಂತೂ ಸತ್ಯ. ಅರ್ಥ ಹೇಳೋದು? 100% ನಂಬಿ. 100% ನಂಬಿ ಶರಣಾಗತಿಯಿಂದ 1 ಕೋಟಿಲಿ 10 ಜನ, ಜಾಸ್ತಿ ಇಲ್ಲ, ಜಾಸ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಇರಲಿ, ಅದಲ್ಲ ವಿಷಯ. ಅದೆಷ್ಟೋ ಸಾಧು ಸಂತರು ಮಹಾಪುರುಷರು ಹೇಳಿದಲ್ಲ, ಭಗವಂತನೇ ಆಗಿರಲಿ. ಅರ್ಥ ಆಯ್ತಾ? ಭಗವಂತನೇ ಹೇಳಿದ್ದಾನೆ, ನೀವು ಮಾಡಿದ್ರೆ ನೀವು ಅನುಭವಿಸಲೇಬೇಕಪ್ಪ, ಇದೇ ಸತ್ಯ. ಇದು ಯಾರಿಂದಲೂ ಪರಿವರ್ತನೆ ಮಾಡಲಿಕ್ಕೆ ಆಗುವುದಿಲ್ಲ. ಅವರವರ ವಿಧಿ ಅದು ಅವರವರಿಗೆ ಸ್ವಂತ. ಅವರವರ ವಿಧಿಯನ್ನು ಬರೆದದ್ದು ಅವರವರಿಗೆ. ಅರ್ಥ ಆಯ್ತಲ್ವ? ಬ್ರಹ್ಮ ಬರೀಲಿಲ್ಲ ವಿಧಿ. ಹೋದ ಜನ್ಮದಲ್ಲಿ ನಾವು ಏನು ಮಾಡಿದ್ದೇವೆ ಅದು ಈ ಜನ್ಮದಲ್ಲಿ ಅನುಭವಿಸುವುದು, ಬೇರೆ ಏನಲ್ಲ. ಅದೇ ನಮಗೆ ಈ ಜನ್ಮದಲ್ಲಿ ವಿಧಿಯಾಗಿ ಬಂದದ್ದು. ಈ ಜನ್ಮದಲ್ಲಿ ಏನು ಮಾಡ್ತೇವೆ ಅದು ಮುಂದಿನ ಜನ್ಮಕ್ಕೆ ಹೋಗುವುದು. ಆಗ ಈ ಜನ್ಮದಲ್ಲಿ ನೀನು ಇದನ್ನೇ ಮಾಡಪ್ಪ ಅಂತ ಹೇಳೋದು ಗುರು. ಈ ದಾರಿಯಲ್ಲಿ ಹೋಗಬೇಡ, ಇದನ್ನೇ ಮಾಡು, ಈ ದಾರಿಯಲ್ಲಿ ಹೋಗು. ಈ ದಾರಿಯಲ್ಲಿ ಹೋದರೆ ತುಂಬ ದಿನ ಅನುಭವಿಸಬೇಕು. ಈ ದಾರಿಯಲ್ಲಿ ಹೋದರೆ ಬಹಳ ಸುಲಭ ಅಲ್ಲ. ಈ ದಾರಿಯಲ್ಲಿ ಹೋದರೆ ಕಷ್ಟ, ಆದರೆ ನೀನು ಹೋಗಿ ಸೇರುವಲ್ಲಿ ಸೇರ್ತಿ. ಅದೇ ಹೇಳಿದ್ದು, ಒಂದು ಪರ್ವತಕ್ಕೆ ಹತ್ತಬೇಕು ಅಂದರೆ ಕಲ್ಲು ಮುಳ್ಳೆಲ್ಲ ಉಂಟು. ಅದಕ್ಕೆ ನಿನ್ನ ಜೊತೆಗೆ ಎಲ್ಲವನ್ನು ಈ ಲಗೇಜನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಭಾರ ವಿಪರೀತ ಆಗ್ತದೆ.
ಒರ್ಲಿಕ್ಕೆ ಆಗೋದಿಲ್ಲ ಮೇಲೆ. ಈಗ ನಮ್ಮ ಬ್ಯಾಕ್ ಲಗೇಜ್ ಹಾಕಿಕೊಂಡು ಪರ್ವತನ ಹತ್ತಲಿಕ್ಕೆ ಎಷ್ಟು ಕಷ್ಟ ಉಂಟು. ಹೌದು ಅಲ್ವಾ? ಹೌದು. ಹಾಗೆ ಆ ಲಗೇಜ್ ಎಲ್ಲ ಬೇಡ, ಆ ಲಗೇಜನ್ನೆಲ್ಲ ಬಿಡು. ಲಗೇಜ್ ಅಂದ್ರೆ ಏನು ಗೊತ್ತಾಯ್ತಲ್ಲ, ಈ ಬಂಧು ಬಳಗ ಅದು ಇದು ಸಂಸಾರ ಇದೆಲ್ಲ ಲಗೇಜ್, ಅರ್ಥ ಆಯ್ತಲ್ಲ? ಇದನ್ನೆಲ್ಲ ಬಿಡು, ಇದು ಬೇಡ, ಇದು ನೀನು ಒಬ್ಬಳೇ ಹೋಗು. ಆಗ ಹಗುರವಾಗಿ ಸ್ಮೂತಾಗಿ ಹೋಗ್ಲಿಕ್ಕೆ ಆಗ್ತದೆ. ಇಂಡಿಪೆಂಡೆನ್ಸ್ ಬಂತು, ಅರ್ಥ ಆಯ್ತಲ್ಲ? ಹಾಗೆ ಹೇಳುದು. ಭಾರತ ದೇಶದ ಅದೆಷ್ಟೋ ಮಹಾ ಸಾಧುಗಳು, ಸಂತರು, ಯೋಗಿ, ಋಷಿಮುನಿ, ಭಗವಂತನೇ ಬಂದು ಸತ್ಯವನ್ನು ಹೇಳಿದರೂ ಈ ಮನುಷ್ಯರು ಒಪ್ಪಲಿಲ್ಲ, ಈ ಪ್ರಪಂಚ ಒಪ್ಪಲಿಲ್ಲ, ಇನ್ನು ಮುಂದೆ ಒಪ್ಪುವುದೂ ಇಲ್ಲ, ಅದಾಗುವುದೂ ಇಲ್ಲ. ಅದಾಗುವುದು 1 ಕೋಟಿಯಲ್ಲಿ 10 ಜನಗಳಿಗೆ. ಹಾಗೆ ಪರಿವರ್ತನೆ ಆಗುತ್ತಾರೆ. ಯಾವಾಗಲೂ ಪರಿವರ್ತನೆ ಆಗಬೇಕಿತ್ತು. ಎಂತೆಂಥ ಮಹಾಪುರುಷರೆಲ್ಲ ಬಂದಿದ್ದಾರೆ, ಯಾಕೆ ಪರಿವರ್ತನೆ ಆಗಲಿಲ್ಲ? ಹೌದು. ಇನ್ನು ಪರಿವರ್ತನೆ ಆಗ್ತದ? ಯಾರನ್ನು ಪರಿವರ್ತನೆ ಮಾಡಲಿಕ್ಕೆ ಆಗೋದಿಲ್ಲ ಪ್ರಪಂಚದಲ್ಲಿ. ಅವರವರ ಪರಿವರ್ತನೆ ಆದರೆ ಪರಿವರ್ತನೆ, ಅವರವರ ಪರಿವರ್ತನೆ ಆದರೆ ಪರಿವರ್ತನೆ. ನಾನು ಪರಿವರ್ತನೆ ಮಾಡಿದೆ, ನನ್ನಲ್ಲಿ ಬಂದು ಒಳ್ಳೆಯದಾಯಿತು, ನನ್ನಲ್ಲಿ ಬಂದು ಹಾಗೆ ಆಯಿತು, ನನ್ನಲ್ಲಿ ಅಷ್ಟು ಶಕ್ತಿ ಉಂಟು, ನನ್ನಲ್ಲಿ ಇಷ್ಟು ಶಕ್ತಿ ಉಂಟು, ಇದೆಲ್ಲ ಹೇಳಿದು ಗುರು ಅಲ್ಲವೇ ಅಲ್ಲ. ಗುರು ಹೇಳೋದು ಒಂದೇ, ನಿನ್ನ ಕರ್ಮ ನೀನು ಅನುಭವಿಸು ಅಷ್ಟೇ. ಇಲ್ಲಿಗೆ ಬಂದ್ಯಾ, ಆಶೀರ್ವಾದ ತಕ್ಕೊಂಡ್ಯಾ, ಹೋಗ್ತಾನೇ ಇರು. ಸತ್ಯ ಉಂಟ ಪುನಃ ಬಾ, ಪ್ರೀತಿ ಉಂಟ ಪುನಃ ಬಾ, ನಂಬಿಕೆ ಉಂಟ ಪುನಃ ಬಾ. ಇಲ್ಲ ನಿನ್ನ ನೆರಳು ಕೂಡ ಬಿಡಬಾರ್ದು ಇಲ್ಲಿಗೆ. ನನ್ನ ನೆರಳು ನಿನ್ನಲ್ಲಿ ಬೀಳುವುದಿಲ್ಲ. ನಿಜ ಗುರುವಿನ ಸ್ಥಿತಿಯನ್ನು ಹೇಳೋದು. ಅಂಥ ಕಠಿಣ ಗುರುಗಳೆಲ್ಲ ಇರ್ತಾರೆ, ಸದ್ಗುರುಗಳೆಲ್ಲ. ಅವ್ರು ಹೇಳ್ತಾರೆ, ನನ್ನ ನೆರಳು ನಿನಗೆ ಬೀಳುವುದಿಲ್ಲ, ಅರ್ಥ ಆಯ್ತಲ್ಲ? ನಾನೊಂದು ಮರ, ಚಲಿಸುವುದಿಲ್ಲ. ನನ್ನ ನೆರಳು ಬೇಕಾದರೆ ನೀನು ಇಲ್ಲಿ ಬಾ, ಕೂತುಕೋ, ಅರ್ಥ ಆಯ್ತಾ? ನಾನೊಂದು ಮರ, ನಾನು ಚಲಿಸುವುದಿಲ್ಲ, ಕೂತ್ಕೊಂಡಲ್ಲೇ ಕೂತ್ಕೊಂಡವ. ಈ ಮರದಲ್ಲಿ ಹಣ್ಣು ಬಿಡ್ತದೆ, ಹೂವು ಬಿಡ್ತದೆ, ಎಲ್ಲ ಬಿಡ್ತದೆ, ಎಲ್ಲವೂ ಪ್ರಯೋಜನ ಆಗ್ತದೆ, ನೆರಳು ಸಿಗ್ತದೆ. ಬಂದು ಕೂತುಕೋ, ನಾನು ಬರಲಿಕ್ಕೆ ಆಗೋದಿಲ್ಲ ಅಲ್ಲಿ. ಅದು ಗುರುವಿನ ಸ್ಥಿತಿ. ರೈಟ್, ಅರ್ಥ ಆಯ್ತಲ್ಲ? ನೆರಳು ಬೇಕು ಅಂದರೆ ಮರದ ಅಡಿಗೆ ಹೋಗಲೇಬೇಕಲ್ಲ? ಹೌದು. ಇಲ್ಲ ನೆರಳಾಗಿ ಒಂದು ಕೊಡೆಯಾರು ಬೇಕಲ್ಲ, ಏನೋ ಒಂದು ಬೇಕಲ್ಲ? ಇಲ್ಲ ಮನೆ ಒಳಗೆ ಕೂತ್ಕೊಳ್ಬೇಕಲ್ಲ, ಏನೋ ಒಂದು ಮಾಡಬೇಕಲ್ಲ? ನಾವುದನ್ನೇ ಹೋಗ್ಬೇಕು. ಹೌದು. ಆ ಬಿಸಿಲಿಂದ ಓಡಿಕೊಂಡು ಹಬ್ಬ ಒಂದ್ಸಲ ಮನೆಯೊಳಗೆ ಹೋದ್ರೆ ಸಾಕಪ್ಪ, ಒಂದು ಫ್ಯಾನ್ ಹಾಕಿ ಕೂತ್ಕೊಂಡ್ರೆ ಸಾಕು, ಒಂದು AC ಹಾಕಿ ಕೂತ್ಕೊಂಡ್ರೆ ಸಾಕು. ಅಬ್ಬ ಏನು ಶೆಕೆ, ಈಗಂತೂ ಶೆಕೆ. ನಾವುದನ್ನೇ ಓಡಿಕೊಂಡು ಒಳಗೆ ಬರ್ತೇವೆ ಅಲ್ವಾ? ಹೌದು, ಸತ್ಯ ಅಲ್ಲ? ನಿಜ. ಆಗ ನಮಗೆ ಏನು ಬೇಕು ನಾವು ಅಲ್ಲಿಗೆ ಹೋಗ್ಬೇಕಲ್ಲ? ನಮಗೆ ಏನು ಬೇಕು ನಾವು ಅಲ್ಲಿಗೆ ಹೋಗ್ಬೇಕು. ಯಾರಾದರೂ ಸರಿ. ರೈಟ್. ಒಂದು ಹೂವು ಬೇಕಾ, ಹೂವಿನ ಗಿಡದ ಹತ್ರ ಹೋಗ್ಬೇಕು. ಒಂದು ಹಣ್ಣು ಬೇಕಾ, ಮರದ ಹತ್ರ ಹೋಗಲೇಬೇಕು. ಹೌದು. ಒಂದು ಅಕ್ಕಿ ಬೇಕಾ, ವ್ಯವಸಾಯ ಹತ್ರ ಹೋಗಲೇಬೇಕು. ಎಲ್ಲರ ಹತ್ರ ಹೋಗಲೇಬೇಕು. ಎಲ್ಲರ ಹತ್ರ ಹೋಗಲೇಬೇಕು. ಈ ಸತ್ಯವನ್ನು ತಿಳಿದರೆ ಎಂತ ಉಂಟು ಪ್ರಪಂಚದಲ್ಲಿ? ಏನಾರು ಉಂಟಾ? ಎಲ್ಲರಿಗೂ ಎಲ್ಲರೂ ಬೇಕು. ಯಾರು ಇಲ್ಲಿ ಮೇಲೆ ಇಲ್ಲ, ಯಾರು ಇಲ್ಲಿ ಕೆಳಗೆ ಇಲ್ಲ. ಎಲ್ಲರೂ ಒಂದೇ ಅಂತ ಹೇಳಿಕೊಡ್ತಾ ಉಂಟಲ್ಲ? ಸತ್ಯ ಅಲ್ಲ? ಈ ಸತ್ಯವನ್ನು ತಿಳಿಸಿದ ಗುರು. ಯಾವುದಿಲ್ಲಪ್ಪ, ಎಂಥದ್ದು ಇಲ್ಲ, ಸುಮ್ಮನೆ ಒಂದು 80 ವರ್ಷ ಜೀವನ ಮಾಡ್ತೀರಿ ನೀವು ಈಗಿನ ಪ್ರೆಸೆಂಟ್ ಸಿಚುವೇಶನಿಗೆ, ಅರ್ಥ ಆಯ್ತಲ್ಲ? ಆ 80 ವರ್ಷ ಸಂತೋಷವಾಗಿ ನಗುನಗುತ್ತಾ ಜೀವನ ಮಾಡಿ, ಎಲ್ಲ ಒಂದಾಗಿ ಜೀವನ ಮಾಡಿ, ದ್ವೇಷ ಮಾಡಬೇಡಿ, ಮತ್ಸರ ಮಾಡಬೇಡಿ, ಸಂಶಯ ಪಡಬೇಡಿ. ಇದೆಲ್ಲ ಮನುಷ್ಯನಿಗೆ ಮಾರಕ. ಇದೆಲ್ಲ ಒಂದು ದುಶ್ಚಟ ಅಂತ ಹೇಳೋದು. ಯಾವುದು ದುಶ್ಚಟ? ಒಂದು ಡ್ರಿಂಕ್ಸ್ ಮಾಡೋದು, ಒಂದು ಸಿಗರೆಟ್ ಎಳೆಯೋದು, ಇನ್ನೊಂದು ಭಂಗಿ ಎಳೆಯೋದು. ಅನೇಕ ರೀತಿಯಲ್ಲಿ ಸಾಧು ಸಂತರಿಗೆ ತಮಾಷೆ ಮಾಡ್ತಾರೆ. ಹೌದು, ಅರ್ಥ ಆಯ್ತಲ್ಲ? ಅವರು ಭಂಗಿ ಎಳಿತಾರೆ, ಅವರು ಸಿಗರೆಟ್ ಎಳಿತಾರೆ, ಅವರು ಡ್ರಿಂಕ್ಸ್ ಮಾಡ್ತಾರೆ ಅಂತೇಳಿ. ಇದು ದುಶ್ಚಟ ಅಲ್ಲ. ಹೌದು, ಇದು ದುಶ್ಚಟ ಅಲ್ಲ. ಈ ದುಶ್ಚಟ ಯಾವುದು ಗೊತ್ತುಂಟ? ಈ ಮನಸ್ಸಿನಲ್ಲಿ ಉಂಟಾಗೋ ಕಾಯಿಲೆ, ಅದು ದುಶ್ಚಟ. ಇನ್ನೊಬ್ಬನನ್ನು ನೋಡಿ ಮತ್ಸರ ಪಡೋದು, ಇನ್ನೊಬ್ಬನನ್ನು ನೋಡಿ ಏನೆಲ್ಲ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡೋದು, ಜಲಸ್, ಮತ್ಸರ, ಇದೆಲ್ಲ ದುಶ್ಚಟಗಳು. ಅರ್ಥ ಆಗ್ತದೆ? ಇಂಥ ದುಶ್ಚಟದಿಂದ ದೂರ ಆಗಬೇಕು. ಇಂಥ ಚಟಗಳು, ಇಂಥ ಕೆಟ್ಟ ಅಭ್ಯಾಸಗಳು ಅವನ ಮನಸ್ಸಿನಲ್ಲಿ ಇಲ್ಲದಿದ್ದರೆ ಅವನ ಹೊರಗಿನ ಯಾವುದೇ ದುಶ್ಚಟ ಸ್ವೀಕರಿಸಿದರೂ ಅವನಿಗೆ ದುಶ್ಚಟ ಆಗುವುದಿಲ್ಲ. ಅದು ಸಾಧುವಿನ ಸ್ಥಿತಿ, ಅದು ಒಂದು ನಿಜ ಗುರುವಿನ ಸ್ಥಿತಿ. ಅರ್ಥ ಆಯ್ತಲ್ವ? ಅವ ಡ್ರಿಂಕ್ಸ್ ಮಾಡಲಿ, ಅವ ಸಿಗರೆಟ್ ಎಳೀಲಿ, ಅಲ್ಲ ಭಂಗಿ ಎಳೀಲಿ, ಅಲ್ಲ ಒಂದು ಮರದಡಿಯಲ್ಲೇ ಮಲ್ಕೊಳ್ಳಿ, ಕೆಸರಿನಲ್ಲೇ ಮಲ್ಕೊಳ್ಳಿ, ಅಲ್ಲ ಅರಮನೆ ಒಳಗೆ ಕೂತ್ಕೊಳ್ಳಿ, ಎಲ್ಲಿಯೂ ಕೂತ್ಕೊಳ್ಳಿ, ಅವನಿಗೆ ಕಾರಣ ಏನು? ಅವನಿಗೆ ಮನಸ್ಸಿಲ್ಲ. ಹೌದು,
ಅವನ ಸ್ಥಿತಿ ಇನ್ನೊಬ್ಬನಿಗೆ ಬೇಕೇ ಬದಲಾಗುವುದಿಲ್ಲ. ಆ ನಿಜ ಗುರುವಿನ ಸ್ಥಿತಿ ಇನ್ನೊಬ್ಬನಿಗೆ ಬೇಕೇ ಬದಲಾಗುವುದಿಲ್ಲ, ಬದಲಾಗಲೇಬಾರದು. ಅರ್ಥ ಆಗ್ತಾ ಹೇಳುದು? ಗೊತ್ತಾಯ್ತು. ಅವನೇ ಮಾಣಿಕ್ಯವನ್ನು ಕೆಸರಲ್ಲಿ ಹಾಕಿದರೆ ಮಾಣಿಕ್ಯವೇ, ಗೋಪುರದ ಮೇಲಿಟ್ಟರು ಮಾಣಿಕ್ಯವೇ. ಮಾಣಿಕ್ಯದ ಸ್ಥಿತಿಯನ್ನು ಕಳೆದುಕೊಳ್ಳುವುದಿಲ್ಲ. ಹೌದು, ವ್ಯಾಲ್ಯೂ ಕಳೆದುಕೊಳ್ಳುವುದಿಲ್ಲ ಅಲ್ವಾ? ಸತ್ಯ ಅಲ್ವಾ? ಅದೇ ಅಲ್ವಾ ಹೇಳುದು. ಒಂದು ವಜ್ರವನ್ನು ಕೆಸರಲ್ಲಿ ಹಾಕಿದ್ರು ಒಂದೇ, ಅದು ಎಂತ ಲಾಕರ್ನ ಒಳಗಿಟ್ಟರು ಒಂದೇ. ವಜ್ರವೇ, ಅದೇ ವಜ್ರ ಇದು, ಇದೇ ವಜ್ರ ಅದು. ವಜ್ರದ ಕ್ವಾಲಿಟಿ ಚೇಂಜ್ ಆಗಲಿಲ್ಲ. ಅದು ಜ್ಞಾನದ ಗುಣ, ಜ್ಞಾನದ ಸ್ಥಿತಿ. ಅವರು ಹೇಗಿದ್ರು ಅವ್ರು ಏನು ಹೇಳ್ತಾರೆ, ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿ, ಅಪ್ಪ ನಿಮ್ಮ ಮನಸ್ಸನ್ನು ತೊಳೆಯಿರಿ. ಇದರಿಂದ ದೊಡ್ಡ ದುಶ್ಚಟ ನೀವೆಲ್ಲ ಹತ್ತಿರ ಬರುವ ಕಾರಣ ಈ ದುಶ್ಚಟವನ್ನು ನಾವು ಸ್ವೀಕಾರ ಮಾಡಬೇಕಾಗಿ ಬಂತು. ಅಯ್ಯೋ, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮೊಟ್ಟಿಗೆ ಬೆರಿಬೇಕು, ಹಬ್ಬಬ್ಬಬ್ಬ ಭಯಂಕರ ಕಷ್ಟ ಆಗ್ತದೆ, ಏನು ಮಾಡೋದು? ಒಂದು 90 ತಗೊಂಡು ಹೋಗಪ್ಪ ಮೊದಲು. ಇಂಥ ಮಾತಾಡುವಾಗ ಹೀಗೆ ಸರಿಯಲ್ಲಿ ಮಾತಾಡಲಿಕ್ಕಿಲ್ಲ. ಅಷ್ಟು ಕರ್ಮ ಉಂಟು ನಿನ್ನಲ್ಲಿ, ಅಷ್ಟು ಅಜ್ಞಾನ ಉಂಟು ನಿನ್ನಲ್ಲಿ. ಇದೆಲ್ಲ ಆಗುವ ವಿಷಯ ಅಲ್ಲ. ಒಂದು 90 ತೊಗೊಂಡು ಬಾ, ಒಂದು ಬಾಟ್ಲಿ ತೊಗೊಂಡು ಬಾ, ಇಡು, ಮತ್ತೆ ಮಾತಾಡು ಅಂತ ಹೇಳುವ ಹಾಗೆ ಹೋಗಬೇಕು. ಎಂಥ ಸ್ವಾಮಿಯಪ್ಪ ಇದು, ಎಂಥ ಗುರುವಪ್ಪ ಇದು, ಆಗಲಿಕ್ಕಿಲ್ಲ ಅಂತೇಳಿ, ಇದು ಸತ್ಯ ಅಂತೇಳು. ಅರ್ಥ ಆಯ್ತಾ? ಇನ್ನು ಸಾಧುಗಳು, ಸಂತರು, ಋಷಿಮುನಿಗಳು, ಯೋಗಿಗಳೆಲ್ಲ ಬರ್ತಾರೆ. ಬರುವಾಗ ಅವ್ರಿಗೆ ಬೇಕಾದ ಪ್ರಸಾದ ಕೊಡಲೇಬೇಕು. ಅವರು ಒಂದು ಬಂಗಿ ಸೊಪ್ಪು ಕೊಡಬೇಕು, ಶಿವನ ಪತ್ರೆ ಕೊಡಬೇಕು, ಎಲ್ಲ ಕೊಡಬೇಕು. ಇದು ಸಾಧುವಿನ ಸ್ಥಿತಿ, ನಿಜ ಸಾಧುವಿನ ಸ್ಥಿತಿಯನ್ನು ಹೇಳುದು. ಅರ್ಥ ಆಯ್ತಲ್ಲ? ಅವರಿಗೆ ಪ್ರಪಂಚದಲ್ಲಿ ಇಲ್ಲ. ಪ್ರಪಂಚದಲ್ಲಿ ಭಕ್ತನ ಕರ್ಮವನ್ನು ಯಾವುದೊಂದು ರೀತಿಯಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಸಾಧುಗಳು ಬಂಗಿ ಎಳಿತಾರೆ ಅಂದರೆ ಸುಲಭ. ಸಾಧುಗಳು ಯಜ್ಞಗುಂಡ, ಅವರೇನು ಕೂತ್ಕೊಂಡು ಯಜ್ಞಗುಂಡ ಹಾಕಿ ಅಲ್ಲಿ ಅಂತ ಆರ್ಗೆ ಬಿಟ್ಟುಕೊಂಡು ತುಪ್ಪ ಹಾಕಿಕೊಂಡು ಸಾವಿರ ರೀತಿಯಲ್ಲಿ ಮಂತ್ರ ಮಾಡೋರಲ್ಲ ಅವರು. ಅವರ ಯಜ್ಞಗುಂಡ ಅವರ ಕೈಯಲ್ಲಿರುವ ಚಿಲಿಮ್, ಏನು ತಿಳಿದಿಟ್ಟುಕೊಳ್ಬೇಕು. ಇದು ಸಾಧುವಿನ ಯಜ್ಞಗುಂಡ, ಮಹಾಮಹಾಜ್ಞಾನಿಗಳ ಸ್ಥಿತಿ ಅದು. ಇದನ್ನು ನೋಡಿ ತಮಾಷೆ ಮಾಡಿಕೊಂಡು ಸಾವಿರ ರೀತಿಯಲ್ಲಿ ಕೇಕೆ ಹಾಕಿಕೊಂಡು ಸಾವಿರ ರೀತಿಯಲ್ಲಿ ಮಾತಾಡಿಕೊಂಡು ಹೋದರೆ ಇವರ ಕುಟುಂಬಕ್ಕಲ್ಲ, ಇವರ ಜನ್ಮಕ್ಕೆ ದೋಷ. ಆದ ಕಾರಣ ಹೇಳು, ಸಾಧು ಹತ್ರ ಬರೋದು, ಸಂತನ ಹತ್ರ ಬರೋದು, ನಿಜ ಗುರುವಿನ ಹತ್ರ ಬರುವಾಗ ಭಾಳ ಎಚ್ಚರಿಕೆಯಿಂದ ಕಾಲಿಡಬೇಕು ಅಂತೇಳಿ. ಭಾಳ ಎಚ್ಚರಿಕೆಯಿಂದ ಕಾಲಿಡಬೇಕು. ನಾನು ಕಾಲಿಡಬೇಕಾ ಬೇಡವಾ, ನಾನು ಹೋದರೆ ಹೇಗೆ, ಅವರ ಸ್ಥಿತಿಯನ್ನು ಪರಿಪೂರ್ಣವಾಗಿ ಒಪ್ಪಲಿಕ್ಕೆ ನಾನು ರೆಡಿ ಇದ್ದೇನಾ? ಅರ್ಥ ಆಗ್ತದೆ? ಅವರ ಸ್ಥಿತಿಯನ್ನು ಪರಿಪೂರ್ಣವಾಗಿ ಒಪ್ಪಲಿಕ್ಕೆ ರೆಡಿ ಇದ್ದರೆ, ಪರಿಪೂರ್ಣ ಶರಣಾಗತಿ ಆಗಿದ್ದರೆ ಮಾತ್ರ ಆ ನಿಜ ಗುರುವಿನ ದರ್ಶನ, ಒಂದು ಸಾಧುವಿನ ದರ್ಶನ, ಒಂದು ಯೋಗಿಯ ದರ್ಶನ, ಒಂದು ಋಷಿಯ ದರ್ಶನ ಮಾಡಬೇಕು. ಅವರ ಸೇವೆ ಮಾಡಬೇಕು. ದರ್ಶನ ಬೇರೆ, ಸೇವೆ ಬೇರೆ. ಸೇವೆ ಮಾಡುವಾಗ ಅದು ಇನ್ನೆಂತೆಂಥದ್ದೆಲ್ಲ ಉಂಟು. ಅರ್ಥ ಆಯ್ತಲ್ವ? ಹೇಳೋದು ವಿಷಯ ಅಷ್ಟು ಸುಲಭ ಅಲ್ಲ ಒಂದು ಗುರುವಿನ ಸೇವೆ ಮಾಡೋದು ಅಂತೇಳಿ. ಆದ ಕಾರಣ ಗುರುವಿನ ಹತ್ರ ಹೋಗೋಲೇ ಆಲೋಚನೆ ಮಾಡಬೇಕು ಅಂತ ಹೇಳೋದು. ಅಷ್ಟು ಸುಲಭ ಇಲ್ಲ. ನಿಮ್ಮ ಜನ್ಮದ ಪುಣ್ಯ ಇದೆಲ್ಲ. ಆ ಜನ್ಮದ ಪುಣ್ಯದಿಂದಾಗಿ ಇಷ್ಟು ಹತ್ತಿರದಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕಾಗ್ತದೆ, ಖುಷಿಯಾಗಿ ಮಾತಾಡಲಿಕ್ಕಾಗ್ತದೆ. ನಿಮ್ಮಿಂದಾಗಿ ಪ್ರಪಂಚಕ್ಕೆ ಯಾವುದೋ ರೀತಿಯಲ್ಲಿ ಜ್ಞಾನವನ್ನು ಹಂಚಲಿಕ್ಕಾಗ್ತದೆ. ಅರ್ಥ ಆಯ್ತಲ್ಲ? ಈ ಜ್ಞಾನವನ್ನು ಕೊಡೋದು ನೀವಲ್ಲ, ಮಾತಾಡಿಸೋರು ಇದ್ದರೆ ಮಾತಾಡೋದು. ಹೌದು, ರೈಟ್. ಈ ಜ್ಞಾನದ ಮೂಲ ಬಿಂದೆ ನೀವಲ್ವ ಅಂತ ಹೇಳಿ ಹೊರಗಡೆ ಹಾಕ್ಸೋರು. ಮಾತಾಡೋರು ಇದ್ರೆ ಮಾತಾಡ್ತಾರೆ, ಇಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಮೌನವಾಗಿ ಆರಾಮವಾಗಿ ಸಂತೋಷವಾಗಿ ಖುಷಿಯಾಗಿ ನಿದ್ರೆ ಮಾಡಿಕೊಂಡು ಏನೋ ಒಂದು TV ನೋಡಿಕೊಂಡು ಪಿಕ್ಚರ್ ನೋಡಿಕೊಂಡು ಖುಷಿಯಾಗಿ ಇರ್ತಾರೆ. ಅವರಿಗೆ ಪ್ರಪಂಚದ ವಿಷಯದಲ್ಲಿ ಅವರಿಲ್ಲ. ಹೌದು, ಅವರದ್ದೇ ಲೋಕ ಬೇರೆ, ಅವರ ಸ್ಥಿತಿಯೇ ಬೇರೆ. ಅವರನ್ನು ತಿಳಿದು ಬಂದ ಭಕ್ತ ಅವರ ಸ್ಥಿತಿಗೆ ಸರಿಯಾಗಿ ಬಂದರೆ ಅವರ ಭಕ್ತ, ನಿಜ ಗುರುವಿನ ಭಕ್ತ, ಸತ್ಯವಾದ ಗುರುವಿನ ಭಕ್ತ. ಅರ್ಥ ಆಯ್ತಲ್ಲ? ರಾಜಗುರುವಿನ ಭಕ್ತ. ಇನ್ನು ಹೇಳ್ಬೇಕಾ? ಅರ್ಥ ಆಯ್ತಲ್ಲ? ನನ್ನ ಸ್ಥಿತಿಯನ್ನು ತಿಳಿದು ಬಂದರೆ ಅದು ರಾಜಗುರುವಿನ ಭಕ್ತ. ಇಲ್ಲ, ರಾಜಗುರುವಿನ ಭಕ್ತ ಅಲ್ಲಿ ಸಾಧ್ಯವಿಲ್ಲ. ಅರ್ಥ ಆಯ್ತಲ್ಲ? ಶ್ರೀ ಗುರುಮನೆಯ ಮಕ್ಕಳೆಲ್ಲ ಹಾಗೆ. ಅರ್ಥ ಆಯ್ತಲ್ಲ? ನನ್ನ ಮಕ್ಕಳೆಲ್ಲ ಹಾಗೆ. ನನ್ನ ಸ್ಥಿತಿಯನ್ನು ತಿಳಿದು, ಈಗ ಗಂಟೆ ಎಷ್ಟಾಯ್ತು? 3 ರಾತ್ರಿ. ಯಾರಾದ್ರು ಇಷ್ಟೊತ್ತು ಮಾತಾಡ್ತಾರ? ರಾತ್ರಿಗೆ 2 ಗಂಟೆಗೆ 3 ಗಂಟೆಗೆ ಹೇಳೋದು ವಿಷಯ, ಹೇಳೋದು ಎಲ್ಲ ಮಲ್ಕೊಳ್ಳೋ ಸಮಯ. ಇನ್ನು ಕೆಲವರು ಹೇಳುವ ಸಮಯ ಅಲ್ವಾ? ಆ ಗುರುವಿಗೆ ಸಮಯ ಸಂದರ್ಭ ಇಲ್ಲ, ಹೊತ್ತು ಗೊತ್ತಿಲ್ಲ. ಆ ಸಮಯ ಸಂದರ್ಭ ನೋಡಿ, ಹೊತ್ತು ನೋಡಿ ಗುರುವಿನ ದರ್ಶನ ಮಾಡಬೇಡಿ ಅಂತ ಹೇಳೋದು ವ್ಯರ್ಥ ಅಂತ ಹೇಳೋದು. ಶರಣಾಗತಿಯಿಂದ ಮಾಡಿ. ಗುರು ಅಂದರೆ ಅಷ್ಟು ಸುಲಭ ಅಲ್ಲ. ನನ್ನನ್ನು ಹೇಳ್ತಾ ಇಲ್ಲ,
ಅರ್ಥ ಆಯ್ತಲ್ಲ. ಗುರು ಪರಂಪರೆ ಹೇಳ್ತಾ ಇದ್ದೇನೆ. ಆದಿಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಸಿದ್ಧಾರೂಢರು, ಇನ್ನು ಅನೇಕ ಮಹಾಜ್ಞಾನಿಗಳು, ಸಾಯಿಬಾಬಾ, ಅಕ್ಕಲ್ಕೋಟ್ ಮಹಾರಾಜ್, ಗಜಾನನ ಮಹಾರಾಜ್, ಅನೇಕ ಜನ ಅವಧೂತರು, ಅರ್ಥ ಆಯ್ತಲ್ಲ, ಅನೇಕ ಜನ ಸಿದ್ಧರು, ಅನೇಕ ಜನ ಋಷಿಮುನಿಗಳು, ಎಲ್ಲ ಗುರು ಪರಂಪರೆ ಸೇರಿ ಹೇಳೋದು. ಒಂದು ಗುರು ಅಂದರೆ ಅಷ್ಟು ಪವಿತ್ರ ಅಂತ. ಅದು ನೀನು ನೋಡೋ ದೃಷ್ಟಿಯಲ್ಲಿರುವುದು ಅಂತ ಹೇಳೋದು. ನೀನು ಯಾವ ದೃಷ್ಟಿಯಲ್ಲಿ ನೋಡ್ತೀಯ ಅದೇ ದೃಷ್ಟಿಯಲ್ಲಿ ಆ ಗುರು ಕಾಣೋದು. ಹೌದು, ಬೇರೆ ಏನಲ್ಲ ಅಲ್ಲಿರೋದು ವಿಚಾರ. ಅದು ನಿನಗೆ ಬಿಟ್ಟ ವಿಚಾರ, ಅವರಿಗೆ ಬಿಟ್ಟ ವಿಚಾರ ಅಲ್ಲ. ಗುರು ಅಂದರೆ ಮಿರರ್, ಗೊತ್ತಾಯ್ತಲ್ಲ, ಕನ್ನಡಿ ಇದ್ದ ಹಾಗೆ. ಇದು ಅರ್ಥ ಮಾಡಿಕೊಳ್ಳಿ ಅಲ್ವಾ. ಅದೆಷ್ಟೋ ಬಾರಿ ಹೇಳಿದ್ದೇನಿದೆಲ್ಲ ಬೇರೆ ಬೇರೆ ರೀತಿಯಲ್ಲಿ. ಆದರೂ ಹೇಳ್ತಾನೆ ಇರೋದು ಒಂದೇ ವಿಷಯನ ಹೇಳೋದು, ಒಂದೇ ವಿಷಯನ ಹೇಳೋದು, ಬೇರೆ ವಿಷಯನಲ್ಲ, ಬೇರೆ ದಾರಿ ಇಲ್ಲ, ಒಂದೇ ವಿಷಯ ಇರೋದು. ಅರ್ಥ ಆಯ್ತಲ್ವ. ಒಂದೇ ವಿಷಯ ಇರೋದು, ಅದರ ಸಾವಿರ ರೀತಿಯಲ್ಲಿ ಹೇಳೋದು ಅಷ್ಟೇ. ಇರೋದು ಒಂದೇ ವಿಷಯ, ಎಲ್ಲರೂ ಹೇಳಿದ್ದು ಒಂದನ್ನೇ. ಅರ್ಥ ಆಯ್ತಲ್ವ. ಈ ಜ್ಞಾನದಾರಿಗೆ ಹೋಗುವವರು, ಜ್ಞಾನದಲ್ಲಿದ್ದವರು, ಜ್ಞಾನ ಪಡೆದವರು ಎಲ್ಲವನ್ನು ಹೇಳೋದು ಒಂದೇ. ಆತ್ಮ, ಜನ್ಮ, ಕರ್ಮ, ಋಣ ಅಲ್ವಾ. ಹೌದು, ಇಂಥದೇ ಮಾತಾಡೋದಲ್ಲದೆ ಬೇರೆ ಯಾರು ಮಾತಾಡ್ತಾರ? ಇಲ್ಲ, ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರ ಥಾಟ್ಸ್ ಇರೋದು ಅಲ್ಲಿ, ಹೌದು, ಅವರ ಎಲ್ಲ ಯೋಚನೆ ಇರೋದು ಅಲ್ಲಿ, ಅವರು ಮಾತಾಡೋದಲ್ಲಿ. ಮೂಲ ಬಿಸ್ನೆಸ್ ಮ್ಯಾನ್ ಅವ ಮಾತಾಡ್ತಾನ ಆತ್ಮ, ಜನ್ಮ, ಕರ್ಮ ಅಂತೇಳಿ. ಇಲ್ಲ, ಎಷ್ಟು ಹಾಕಿದ್ರೆ ಎಷ್ಟು ಸಿಗ್ತದೆ, ಇವತ್ತು ಎಷ್ಟು ಶೇರ್ ಮಾರ್ಕೆಟಲ್ಲಿ ಅವನ ತಿಂಕೆ ಅದು. ಹೌದು ಅಲ್ವ, ಸತ್ಯ ಅಲ್ವ. ರೈಟ್. ಒಂದು ವ್ಯಾಪಾರಿ, ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಆ್ಯಕ್ಟರ್, ಒಬ್ಬ ರಾಜಕೀಯ, ಹೀಗೆ ಸಾವಿರಾರು ರೀತಿ ಉಂಟು. ಅವರವರ ಸ್ಥಿತಿಯಲ್ಲೇ ಜ್ಞಾನದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಆಗ ಭಗವಂತ ಎಲ್ಲ ಕೊಟ್ಟಿದ್ದಾರಲ್ಲ ಅವರವರ ಕರ್ಮಕ್ಕೆ ತಕ್ಕವಾಗಿ. ಕರ್ಮ ಅಂದ್ರೆ ಅವರ ಕೆಲಸ ಕಾರ್ಯಗಳು. ಈಗ ರಾಜಕೀಯ ಈಗಲ್ಲ ಹೇಳಿದಲ್ಲ, ಎಲ್ಲ ಅವರವರ ಸ್ಥಿತಿಗೆ ತಕ್ಕವಾಗಿ ಜ್ಞಾನವನ್ನು ಕೊಟ್ಟಿದ್ದಾನೆ. ಇದೇ ಅಪ್ಪ ನಿನ್ನ ಸ್ಥಿತಿ, ಇದೇ ಅಲ್ಲೇ ಹೋಗು ನೀನು, ಅದಲ್ಲೇ ಹೋಗಿ ಸಾಧಿಸಬೇಕು. ಅದು ಜೀವನ ಅಂತ ಹೇಳೋದು. ಅದರಿಂದ ಇದಕ್ಕೆ ಆರಬಾರ್ದು, ಇದರಿಂದ ಅದಕ್ಕೆ ಆರಬಾರ್ದು. ನನಗೆ ಭಗವಂತ ಏನು ಕೊಟ್ಟಿದ್ದಾನೆ, ಈ ಲೈನ್ ಕೊಟ್ಟಿದ್ದಾನೆ. ಒಂದು ರಾಜಕೀಯದಲ್ಲಿ ಹೋಗಬೇಕು, ಒಂದು ಸಿನಿಮಾ ರಂಗದಲ್ಲಿ ಹೋಗಬೇಕು ಅಲ್ವಾ, ಒಂದು ಆಧ್ಯಾತ್ಮಿಕದಲ್ಲಿ ಹೋಗಬೇಕು, ಒಂದು ವ್ಯಾಪಾರಿ ಆಗಬೇಕು. ಸತ್ಯ ಅಲ್ಲ, ರೈಟ್. ಅವರವರಿಗೆ ಸ್ಥಿತಿ ಕೊಟ್ಟಿದ್ದಾನಲ್ಲ, ಅದೇ ಸ್ಥಿತಿಯಲ್ಲಿ ಹೋದ್ರೆ ಆಯ್ತಲ್ವ. ಆ ಸ್ಥಿತಿಯಿಂದ ಈ ಸ್ಥಿತಿಗೆ ಆರೋದು ಯಾಕೆ, ಆಸೆ ಪಡೋದು ಯಾಕೆ ಅಂತ ಕೇಳೋದು ನಾನು. ಆಸೆ ಪಡಬಾರ್ದು. ಈಗೆಲ್ಲ ಎಲ್ಲವೂ ಆಗ್ತದೆ ಅಂತ ಹೇಳುದು. ಹೌದು, ಅರ್ಥ ಆಯ್ತಲ್ವ. ಈಗ ಇಲ್ಲದೆ ಇರೋದಕ್ಕೆ ಆಸೆ ಪಡೋದು ಖಂಡಿತವಾಗಿ ಅರ್ಥ ಆಯ್ತಲ್ವ. ಸತ್ಯ ಹೇಳುದು ನಾನು. ಹೌದು, ಅಷ್ಟು ಸುಲಭ ಅಲ್ಲ, ಎಲ್ಲವೂ ಕಷ್ಟ ಉಂಟು. ಈ ಪ್ರಪಂಚ ಒಂದು ಆಕ್ಟರ್ ಆಗಬೇಕಾದ್ರೆ ಕಷ್ಟ ಉಂಟು, ಒಂದು ರಾಜಕೀಯ ವ್ಯಕ್ತಿ ಆಗಬೇಕಾದ್ರೆ ಕಷ್ಟ ಉಂಟು. ಅದರ ಹಿಂದೆ ಅವನ ಶ್ರಮ ಇರ್ತದೆ. ಆ ಶ್ರಮ ಯಾರಿಗೆ ಕಣ್ಣಿಗೆ ಕಾಣೋದಿಲ್ಲ. ಹೌದು, ಅರ್ಥ ಆಯ್ತಲ್ವ. ಈಗ ತಾನೇ ಮೋದಿ ಅಂತ ಎಲ್ಲರೂ ಮಾತಾಡ್ತಾರೆ, ನರೇಂದ್ರ ಮೋದಿ ಅಂತೇಳಿ. ಸ್ವಲ್ಪ ವರ್ಷಗಳಿಂದ ನರೇಂದ್ರ ಮೋದಿಯ ಬಗ್ಗೆ ಯಾರು ಮಾತಾಡ್ತಾ ಇದ್ರಾ? ಇಲ್ಲ. ನರೇಂದ್ರ ಮೋದಿ ಆ ಚಾರಿಯಲ್ಲಿ ಕೂತ್ಕೊಂಡ ಕಾರಣದಾನೆ. ಹೌದು, ಆ ಚಾರಿಯಲ್ಲಿ ಹೇಳಿದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಅಲ್ವಾ. ಹೇಳೋದು ವಿಷಯ ಎಲ್ಲ ಆಯಾ ಸ್ಥಾನಮಾನವನ್ನು ನೋಡಿ ಮಾತಾಡ್ತಾರೆ, ಆ ಒಳಗಿನ ಇದನ್ನು ನೋಡಿ ಮಾತಾಡ್ತಾರೆ. ಹೌದು, ಅರ್ಥ ಆಯ್ತಲ್ಲ. ಅದೇ ಹೇಳುದು. ಸ್ವಲ್ಪ ವರ್ಷಗಳಿಂದ ಎಲ್ಲಿದ್ರು, ಒಂದು 25 ವರ್ಷಗಳಿಂದ 30 ವರ್ಷಗಳಿಂದ್ರೆ ನರೇಂದ್ರ ಮೋದಿ ಅಂತ ಗೊತ್ತಿತ್ತ? ಇಲ್ಲ. ಗೊತ್ತಿಲ್ಲ. ಆಯ್ತು, ಏನೋ ತಿಳಿದವರಿಗೆ ತಿಳಿದಿತ್ತು. ಸ್ವಲ್ಪ ಕಾರ್ಯಾಲಯದಲ್ಲಿ RSS ಅಲ್ಲಿ ಸ್ವಲ್ಪ ಕ್ಲೋಸ್ ಸರ್ಕಲ್ಗೆ ಗೊತ್ತಿತ್ತು. ಈಗ ಪ್ರಪಂಚಕ್ಕೆ ಗೊತ್ತಿಲ್ಲ. ಹೌದು. ಕಾರಣ ಏನು? ಪ್ರಧಾನಮಂತ್ರಿ, ದೇಶದ ರಾಜಕೀಯ, ಅದರಲ್ಲಿ ಅವರೊಂದು ವೇ ಹೋಗ್ತಾ ಉಂಟು. ಅದರಲ್ಲೇ ಜನಸೇವೆ, ಅದರಲ್ಲೇ ಭಗವಂತನ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ಹೇಳುದು ವಿಷಯ ಅಲ್ವಾ. ಆಗ ಅವರಿಗೆ ಕೊಟ್ಟ ಸ್ಥಿತಿ ಅದು. ನೀನು ಹೀಗೆ ಆಗಬೇಕು, ಹೀಗೆ ಹೋಗಬೇಕು ಅಂತೇಳಿ ಅದರಲ್ಲಿ ಅವರು ಸಾಧಿಸಬೇಕು ಅಂತ ಹೇಳುದು. ಅದೇ ರೀತಿ ಒಂದು ಆಕ್ಟರ್, ಅದೇ ರೀತಿ ಅನೇಕ ರೀತಿಯ ಬಿಸ್ನೆಸ್ ಮ್ಯಾನ್, ಅದೇ ರೀತಿ ಅನೇಕ ರೀತಿಯ ವಿಷಯಗಳು ಪ್ರಪಂಚದಲ್ಲಿ ಅಲ್ವಾ. ಅವರವರಿಗೆ ಒಂದು ಸ್ಥಿತಿ ಕೊಟ್ಟಿದ್ದಾರೆ, ಆ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳುದು. ಅದು ಡೆವಲಪ್ ಮಾಡೋದು ನಮ್ಮ ಕೈಯಲ್ಲಿದೆ. ಅದು ನಿಮ್ಮ ಕೈಯಲ್ಲಿದೆ. ಕೊಟ್ಟಿದ್ದಾರೆ, ಮೂಲ ಬೀಜ ಕೊಟ್ಟಿದ್ದಾನೆ ಹೀಗೆ ಅಂತೇಳಿ. ಮತ್ತೆ ಅದನ್ನು ಬೆಳೆಸೋದು, ನೀರು ಹಾಕೋದು, ಅದನ್ನು ಬೆಳೆಸೋದು ನಿಮ್ಮ ಕೈಯಲ್ಲಿ ಉಂಟು. ಹಾಗೆ ನಿಮಗೆ ಯಾವುದಂತೇಳಿ ನಿಮಗೆ ಕೊಟ್ಟಿದ್ದಾನೆ ಭಗವಂತ. ಅದನ್ನು ನೀವು ಅರ್ಥ ಮಾಡಿಕೊಳ್ಳದೆ ಇನ್ನೊಬ್ಬರನ್ನು ನೋಡಿ ಆಸೆ ಪಡೋದು ತಪ್ಪು. ಹೌದು, ಪ್ರತಿಯೊಬ್ಬರಿಗೂ ಇನ್ನೊಬ್ಬರನ್ನು ನೋಡಿ ಆಸೆ ಪಡೋದು ತಪ್ಪು. ಇನ್ನೊಬ್ಬರನ್ನು ನೋಡಿ ನಾವು ಯಾವ ಜಡ್ಜ್ಮೆಂಟ್ ಮಾಡ್ಲಿಕ್ಕಿಲ್ಲ. ಹೌದು. ಇನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರೆ ಯಾರು ಜಡ್ಜ್ಮೆಂಟ್ ಮಾಡೋದಿಲ್ಲ, ಮಾಡಬಾರ್ದು. ಅದು ಸರಿ, ಅದು ತಪ್ಪು, ಇದು ಸರಿ, ಇದು ರಾಂಗ್ ಅಂತ ಹೇಳಲೇಬಾರ್ದು. ಅರ್ಥ ಆಯ್ತಾ? ಜಡ್ಜ್ಮೆಂಟ್ ಮಾಡಲಿಕ್ಕೆ ನಾವಲ್ಲ, ಜಡ್ಜ್ಮೆಂಟ್ ಮಾಡಲಿಕ್ಕೆ ಒಬ್ಬ ಇದ್ದಾನೆ. ನಮ್ಮ ಡ್ಯೂಟಿ ಮಾತ್ರ ಮಾಡಿಕೊಂಡು ಹೋಗಬೇಕು. ನಮ್ಮ ಕೆಲಸ ಯಾರ ಮನಸ್ಸು ನೋವಾಗದೆ ಸಂತೋಷವಾಗಿ ಖುಷಿಯಾಗಿ ಆನಂದ ಹ್ಯಾಪಿಯಾಗಿ ಜೀವನ ಅನುಭವಿಸುದು. ಹ್ಯಾಪಿ ಲೈಫ್
ಖುಷಿಯಾಗಿರಬೇಕು. ನಮ್ಮಿಂದ ಏನೋ ಒಂದು ಆಗಬೇಕು ಅಂತ ಇರ್ತದೆ, ಅದು ಹಾಗೆ ಆಗ್ತದೆ. ಹೌದು, ಅರ್ಥ ಆಯ್ತಲ್ಲ ವಿಷಯ ಹೇಳೋದು. ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟಿದ ಯಾಕೆ ಅದನ್ನು ನಾವು ಅನುಭವಿಸಲೇಬೇಕು. ಎಲ್ಲ ರೀತಿಯಲ್ಲಿ ಒಳ್ಳೆಯದಾರೆ ಒಳ್ಳೆಯದು, ಕೆಟ್ಟದಾರೆ ಕೆಟ್ಟದು, ಮಧ್ಯಮ ಸ್ಥಿತಿಯಾರೆ ಮಧ್ಯಮ ಸ್ಥಿತಿ, ದುಃಖದ ಸ್ಥಿತಿ ಎಲ್ಲವನ್ನು ಅನುಭವಿಸಬೇಕು. ಇದು ಸತ್ಯವಾದ ವಿಚಾರ. ಅರ್ಥ ಆಯ್ತಾ? ಶುಭವಾಗಲಿ ಮಗಳೇ. ಖುಷಿ ಆಯಿತು. ಥ್ಯಾಂಕ್ ಯು. ನಿನ್ನೊಳಗೆ ಇಷ್ಟು ಜ್ಞಾನ ಉಂಟಲ್ಲ, ಎಷ್ಟು ವಿಷಯ ಉಂಟಲ್ಲ, ಎಷ್ಟು ತಾಳ್ಮೆ ಉಂಟಲ್ಲ. ಅರ್ಥ ಆಯ್ತಲ್ಲ? ಭಾಳ ಖುಷಿ ಆಯ್ತು. ಖಂಡಿತವಾಗಿ ಖುಷಿ ಆಗ್ತದ. ಅರ್ಥ ಆಯ್ತಲ್ಲ? ನಂಗೂ ಖುಷಿ ಆಯ್ತು ಮಾತಾಡಿ. ಬೇರೆ ಅಂತ ಹೇಳಿದ್ರೆ ಒಂದು ಮಗಳ ಹತ್ರ ಎಷ್ಟು ಸಂತೋಷವಾಗಿ ಮಾತಾಡಿದಲ್ಲ ಅಂತ ಖುಷಿ ಆಗ್ತದೆ. ಬೇರೆ ಅಂತ ಆಫ್ಟರ್ ಲಾಂಗ್ ಟೈಮ್. ಲಾಂಗ್ ಟೈಮ್ ಮತ್ತೆ ಫಸ್ಟ್ ಕಾನ್ವರ್ಸೇಷನ್. ಖಂಡಿತವಾಗಿ ಈ ಥರ ಅದೇ ಹೇಳೋದು. ಒಂದು ಗುರು ಮತ್ತು ಗುರುವಿನ ಮಗಳು ಮಾತಾಡೋದು ನೋಡಲಿ ಪ್ರಪಂಚ, ಅಷ್ಟೇ ಹೇಳೋದು. ಗುರುವಿನ ಮಗಳೇ ಯಾರು ಅಂತೇಳಿ. ಅದೆಷ್ಟು ಜನರಿಗೆ ಮದುವೆ ಆಗಿದೆ, ಅವರಿಗೆ ಮಕ್ಕಳಿದ್ದಾರಾ? ಎಲ್ಲ ಇದೆ ಅಲ್ವಾ? ಇರಲಿ, ಅಷ್ಟೇ ಹೇಳೋದು. ಖುಷಿ ಆಯಿತು ಮಗಳೇ ಅಂತೇಳಿ. ಒಳ್ಳೆದಾಯ್ತು. ಲವ್ ಯು. ಲವ್ ಯು. ಲವ್ ಯು ಆಲ್. ಲವ್ ಯು ಆಲ್. ಲವ್ ಯು ಯೂನಿವರ್ಸ್ ಲವ್ ಮಾಡೋದು, ಎಲ್ಲರೂ ಲವ್ ಮಾಡೋದು. ಅರ್ಥ ಆಯ್ತಲ್ಲ? ಬೇರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ. ಖುಷಿಯಾಗಿ ಲವ್ನ ಹಂಚ್ಬೇಕು. ಖಂಡಿತವಾಗಿ. ಪ್ರೀತಿಯೇ ದೇವರೇ ಪ್ರೀತಿ. ಲವ್ ಇಸ್ ಗಾಡ್, ಗಾಡ್ ಇಸ್ ಲವ್. ಹೌದು. ಅರ್ಥ ಆಯ್ತಲ್ಲ? ಖುಷಿ ಆಯ್ತು ಅಂತಾರೆ ಮಾತಾಡಿ, ಅಷ್ಟೇ ಹೇಳೋದು. ಬೇರೆ ಅಂತ ಹೇಳೋದಿಲ್ಲ. ಎಲ್ಲ ಒಳ್ಳೇದಾಗಲಿ, ಎಲ್ಲ ಒಳ್ಳೇದು. ಶುಭವಾಗಲಿ. ತಿರುಚಿಟ್ರಂಬಲಂ. ಓಂ ಗುರುದೇವ್. ಓಂ ಗುರುದೇವ್. ಶುಭಂ 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 ಶುಭಂ. ಶುಭಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.